ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ನನ್ನ ಆತ್ಮ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ, ನನಗೆ ಜನ್ಮ ಕೊಟ್ಟ ನನ್ನ ತಂದೆ ತಾಯಿಯರಿಗೆ ಕೃತಜ್ಞತಾ ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸ್ತಾ, ನಿನ್ನೆ ಯಾವ್ಯಾವ ರೀತಿಯ ಮನೋಭಾವನೆಗಳಿದ್ರೆ, ಯಾವ ರೀತಿಯ ಮನಸ್ಥಿತಿಗಳಿದ್ರೆ, ಯಾವ ರೀತಿಯ ವಾತಾವರಣಗಳಿದ್ರೆ, ಯಾವ ರೀತಿಯ ಕಾಯಿಲೆ ಬರುತ್ತೆ ಅನ್ನೋದನ್ನ 25 ಕಾಯಿಲೆಗಳ ಬಗ್ಗೆ ಲಿಸ್ಟ್ ಮಾಡಿದ್ದೆ. ಅದರಲ್ಲಿ 5ರವರೆಗೂನು ನೋಡಿದ್ವಿ. ಇನ್ನು ಉಳಿದ 16 ಕಾಯಿಲೆಗಳ ಬಗ್ಗೆ ನೋಡೋಣ. ಅಂದ್ರೆ ಯಾವ ರೀತಿಯಲ್ಲಿ ನಮ್ಮ ಮನಸ್ಥಿತಿ ಇದ್ರೆ, ನಮ್ಮ ನಡವಳಿಕೆ ಇದ್ರೆ ನಮ್ಗೆ ಯಾವ ತರ ಕಾಯಿಲೆ ಬರುತ್ತೆ ಅಂತ ಅರ್ಥ ಮಾಡ್ಕೋಬಹುದು. ಇನ್ನ 16 ಕಾಯಿಲೆಗಳ ಬಗ್ಗೆ ನೋಡೋಣ ಅಂದೆಲ್ಲ. 5 ಆಗಿತ್ತು. 6ನೇದು, ತನ್ನ ಒಳಧ್ವನಿಯನ್ನ ಆಲ್ಸಕ್ಕಾಗ್ದೇನೆ, ಪಾಲಿಸಕ್ಕಾಗ್ದೇನೆ, ಸಿದ್ಧರಿಲ್ಲದೆ ಇರುವಂತವ್ರಿಗೆ, ಸಲಹೆಗಳನ್ನ ಮುಕ್ತ ಮನಸ್ಸಿನಿಂದ ಸ್ವೀಕರಿಸುವಂತ ಮನಸ್ಸಿಲ್ಲದಂತವ್ರಿಗೆ, ಒಬ್ಬಂಟಿಯಾಗಿರ್ಬೇಕೆನ್ನೋ ಅಪೇಕ್ಷೆ ಇರುವಂತವ್ರಿಗೆ ಮುಂದೆ ಕಿವುಡು ಬರುತ್ತಂತೆ. ಹಾಗಾಗಿ ನಾವು ನೋಡ್ಕೋಬೇಕು, ಏನು ಯಾವ ತರ ನಮ್ಮ ಒಂದು ಬಿಹೇವಿಯರ್ ಇದೆ, ರಿಯಾಕ್ಷನ್ಸ್ ಇದೆ, ಯಾರು ಕೊಡೋ ಸಲಹೆನ ಮುಕ್ತ ಮನಸ್ಸಿಂದ ಸ್ವೀಕರಿಸ್ತಾರೋ ಇಲ್ವೋ ಅಂತ, ಅಥವಾ ನಾವು ಒಂಟಿ ಇರ್ಬೇಕು, ನಂಗೆ ಜನ ಬೇಡ ಅನ್ನೋ ತರದ್ದೆಲ್ಲ ಅನಿಸಿಕೆ ಇದ್ರೆ ಮುಂದೆ ಅವ್ರಿಗೆ ಕಿವುಡು ಬರುತ್ತಂತೆ. ಯಾರ ಚಿಂತನೆಗಳು ಅಹಿತಕರವಾಗಿರುತ್ತೋ, ಅಪ್ರಿಯವಾಗಿರುತ್ತೋ, ಅಥವಾ ಆಹ್ಲಾದಕರವಾಗಿರೋದಿಲ್ವೋ, ಅಂದ್ರೆ ಸಂತೋಷ ಆಗೋದಿಲ್ವೋ, ಅವ್ರು ಮಾತಾಡುವಾಗ ಹೊರಹಾಕುವಂತ ಉಸಿರು ದುರ್ವಾಸನೆಯಿಂದ ಕೂಡಿರುತ್ತಂತೆ. ಅಂದ್ರೇನು? ಯಾರು ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಿರ್ತಾರೋ, ಆಮೇಲೆ ಬೇರೆಯವ್ರಿಗೆ ಸಡಿಸ್ಟಿಕ್ ಆಗಿರ್ತಾರೋ, ಅಥವಾ ಬರೀ ಕೆಡುಕನ್ನೇ ಬಯಸ್ತಾ ಇರ್ತಾರೋ ಅಂತ ಅವ್ರ ಬಾಯಿಂದ ದುರ್ವಾಸನೆ ಬರ್ತಾ ಇರುತ್ತಂತೆ. ಅವ್ರ ಚಿಂತನೆಗಳನ್ನ ಸಕಾರಾತ್ಮಕವಾಗಿ ಸರಿಪಡಿಸ್ಕೊಂಡ್ರೆ ಆ ದುರ್ವಾಸನೆ ದೂರ ಆಗುತ್ತೆ ಅಂತ ರಿಸರ್ಚ್ ಹೇಳುತ್ತೆ. ಈ ರಿಸರ್ಚ್ ನ ಇವತ್ತೇನೊಂದ್ 25 ಗುಣ ಸ್ವಭಾವಗಳ ಬಗ್ಗೆ ಏನ್ ಹೇಳ್ತಾ ಇದೀನೋ ಅದೆಲ್ಲಾನು ಬೋಡೋ ಮತ್ತೆ ಶಲೀಲಾ ಶರ್ಮೋನ್ ಅನ್ನೋರು ಸುದೀರ್ಘ ಸಂಶೋಧನೆ ಮಾಡಿ ತಿಳಿಸಿರುವಂತಹದ್ದು. ನೆಕ್ಸ್ಟ್, ಅತಿಯಾದ ಕೋಪ ಸ್ವಭಾವದವರಾಗಿದ್ದು, ಆ ಕೋಪ ಮತ್ತು ರೋಷವನ್ನ ತೀರಿಸ್ಕೊಳ್ಳಕ್ ಆಗದೆ ಇರುವಂತವ್ರು, ಅಸಹಾಯಕತೆಯಿಂದ ಇರೋರು, ಏನು ಮಾತಾಡಕ್ಕಾಗಲ್ಲ, ಕೋಪನ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ ಅಂತ ಆ ರೀತಿಲಿ ಇರೋರು ರಾತ್ರಿ ಹೊತ್ತು ನಿದ್ದೆ ಮಾಡಿದಾಗ ಹಲ್ಲು ಮಸೀತಾರಂತೆ, ಶಬ್ದ ಸಹಿತ ಹಲ್ಲು ಕಡಿತಾ ಇರ್ತಾರಂತೆ. ಅಂತ ಅವ್ರಿಗೆ ನಿದ್ದೆಯಿಂದ ಎಚ್ಚರ ಮಾಡಿ ಹಲ್ ಕಡಿತಿದ್ಯಾ, ಸರಿ ಮಾಡ್ಕೋ, ತಿರ್ಕೊಂಡ್ ಪಕ್ ಮಲಕ್ಕೋ ಅಂತ ಹೇಳಿ ಮಲಗ್ಸಿದ್ರುನು ತಿರ್ಗಿ ಅವ್ರ ನಿದ್ದೆ ಬಂತು ಅಂದ್ರೆ ಹಗಲಲ್ಲಿ ಅವ್ರು ಏನನ್ನ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ವೋ ಆ ಕೋಪ, ತಾಪ, ದ್ವೇಷ ಅದನ್ನೆಲ್ಲ ರಾತ್ರಿ ಹೊತ್ತು ಹಲ್ ಮಸೀತಾ ಎಕ್ಸ್ಪ್ರೆಸ್ ಮಾಡ್ತಾರಂತೆ. ಯಾರು ತಮ್ಮ ಹತ್ರ ಇರೋದನ್ನ ಅಥವಾ ತಾವು ಇತರರಿಂದ ಬಯಸೋದನ್ನ ಬೇರೆಯವ್ರಿಗೆ ಕೊಡೋ ಸ್ವಭಾವ ಇರಲ್ವೋ, ಅದು ಪ್ರೀತಿನೇ ಇರ್ಬೋದು, ಸಹಾಯನೇ ಇರ್ಬೋದು, ಬೇರೆಯವರಿಂದ ಪಡೆದಷ್ಟು ಪ್ರೀತಿ ಅಥವಾ ಸಹಾಯವನ್ನ ಇತರರಿಗೆ ಕೊಡಕ್ಕೆ ಇಷ್ಟ ಇಲ್ಲದೆ ಇರುವಂತವ್ರು, ಅಥವಾ ಇತರರು ಕೊಟ್ಟಂತ ಪ್ರೀತಿಯನ್ನ ತ್ಯಜಿಸೋ ಅಂತವ್ರು, ಕಡೆಗಣಿಸೋ ಅಂತವ್ರು ಅಸ್ತಮಾ ಕಾಯಿಲೆಯಿಂದ ಬಳಲ್ತಾರಂತೆ. ಅವ್ರು ಈಗ ಅಸ್ತಮಾ ಕಾಯಿಲೆ ಇರೋರು ಹೇಗೆ, ಅವ್ರಿಗೆ ಎಷ್ಟು ಗಾಳಿ ತಗೋತಾರೋ ಅಷ್ಟನ್ನ ಹೊರಗೆ ಹಾಕಕ್ ಆಗಲ್ಲ ಅವ್ರಿಗೆ. ಉಸಿರು ತಗೋತಾರೆ, ಉಸಿರು ಬಿಡಕ್ಕಾಗಲ್ಲ, ಉಸಿರು ತಗೋತಾರೆ, ಅವ್ರಿಗೆ ಬಿಡಕ್ಕಾಗಲ್ಲ. ಹಾಗಾಗಿ ಏನನ್ನು ಯಾವುದನ್ನು ಕೊಡದೇನೆ ಯಾವಾಗ್ಲೂ ಪಡಿತಾನೆ ಇರೋದನ್ನ ಪ್ರಕೃತಿ ಸಹಿಸೋದಿಲ್ವಂತೆ. ಹಂಗಾಗಿ ನಾವು ನಮಗೋಸ್ಕರ ಭಗವಂತನ ಕೇಳಿದ್ರೆ ನಮ್ ಲೆಕ್ಕ ನೋಡ್ತಾರೆ. ಅದೇ ನಾವ್ ಬೇರೆಯವ್ರಿಗೋಸ್ಕರ ಕೊಡಕ್ ಹೋದ್ರೆ, ಅಥವಾ ನಮ್ ಪತ್ರಿ ಸರ್ ಹೇಳೋ ಹಾಗೆ, ಅಥವಾ ಪ್ರೇಮ್ನಾಥ್ ಸರ್ ಹೇಳೋ ಹಾಗೆ ಸೇವೆ ಅಂತ ಕೊಡಿ, ದಾನ ಅಂತ ಕೊಡಿ, ಧರ್ಮ ಅಂತ ಕೊಡಿ ಅಂತ ಏನ್ ಹೇಳ್ತಾರೋ ಅದನ್ನ ನಮ್ಗಲ್ದೇನೆ ಬೇರೆಯವ್ರಿಗೆ ಕೊಡಕ್ ಹೋದ್ರೆ, ನೀವ್ 10 ರೂಪಾಯಿ ಕೊಟ್ರೆ ನಿಮ್ಗ್ 100 ರೂಪಾಯಿ ಬರುತ್ತೆ. ಆದ್ರೆ 100 ರೂಪಾಯಿ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇಂದ ಕೊಡೋದಲ್ಲ. ನಾವು ದಾನ, ಧರ್ಮ, ಸೇವೆ ಮಾಡಿದಷ್ಟು ಹೆಚ್ಚು ನಮ್ಗೆ ಪ್ರಕೃತಿಯಿಂದ ಬರುತ್ತೆ. ಹಾಗಾಗಿ ನಾವು ಪ್ರೀತಿ ಆಗ್ಲಿ ಅಥವಾ ಒಂದು ಸಹಾಯವಾಗ್ಲಿ ಪಡ್ಕೊಂಡಿರೋದನ್ನ ಕೊಡಕ್ ಇಷ್ಟ ಇಲ್ಲದೆ ಇದ್ರೆ ಪ್ರಕೃತಿ ಕೊಡಲ್ಲ ಅಂತ ಅವ್ರಿಗೆ ಆಸ್ತಮಾ ಬರುತ್ತೆ ಅಂತ ಹೇಳಿದ್ದಾರೆ. ನಮಗ್ ಬರೋ ಕಾಯಿಲೆಗಳಿಗೆ ನಮ್ಮ ಸುತ್ತಮುತ್ತಲಿರೋರು ಕಾರಣ ಅಂತಾನೂ ಕೂಡ ಹೇಳಿದ್ದಾರೆ. ಹೇಗೆ ಅನ್ನೋದನ್ನ ನಾವ್ ಇದರಿಂದ ತಿಳ್ಕೊಬಹುದು. ನಮ್ಮಲ್ಲಿ ಪ್ರಕಟವಾಗುವಂತ ಕಾಯಿಲೆಗಳು ನಮ್ಮ ಸ್ವಭಾವವನ್ನ ತಿಳಿಸುತ್ತೆ ಅಂತಾನು, ಯಾವ ರೀತಿಯ ಮನೋಭಾವನೆಗಳಿದ್ರೆ ಯಾವ ರೀತಿ ಕಾಯಿಲೆ ಬರುತ್ತೆ ಅನ್ನೋದನ್ನ ಒಂದೊಂದೇ ನೋಡ್ತಾ ಇದೀವಿ. ಅದ್ರಲ್ಲಿ ನಾವು ಮೆಲ್ಲಿಗೆ ನಾವು ಅನಾಲಿಸಿಸ್ ಮಾಡ್ಕೋಬೇಕು. ಇದ್ರಲ್ಲಿ ನಾನ್ ಯಾವ ತರ ಮಾಡ್ತಾ ಇದ್ದೀನಿ ಅಂತ ಅನ್ನೋದನ್ನ ಅನಾಲಿಸಿಸ್ ಮಾಡ್ಕೊಂಡು ಅದ್ ಸರಿ ಮಾಡ್ಕೋಬೇಕು. ಯಾರು ಎಲ್ಲರಲ್ಲೂ ದೋಷವನ್ನೇ ಹುಡುಕ್ತಾ ಇರ್ತಾರೋ, ಯಾರು ಸಿನಿಕಲ್ ಆಗಿರ್ತಾರೋ ಅಂತವ್ರು ಪಿತ್ತ ಪ್ರಕೃತಿಯವರಾಗಿರ್ತಾರಂತೆ. ಸಿನಿಕಲ್ ಅಂದ್ರೆ ಏನು ಅಂದ್ರೆ, ಯಾವಾಗ್ಲೂ ಅವ್ರು ಸರಿ ಇಲ್ಲ, ಅದ್ ಸರಿ ಇಲ್ಲ, ಅದ್ ಹೀಗಿರ್ಬೇಕಿತ್ತು, ಎಲ್ಲಾರು ಕೆಟ್ಟವ್ರು, ಮೋಸಗಾರರು,
ಅದು ಇದು ಅಂತ ಬರೀ ದೂಷಣೆಗಳನ್ನೇ ಮಾಡ್ತಾ ಇರ್ತಾರಲ್ಲ, ಆ ಸ್ವಭಾವನ ಸಿನಿಕಲ್ ಅಂತ ಹೇಳ್ತಾರೆ. ಅವ್ರ ಸ್ವಭಾವನೇ ಗೊಣಗಾಡೋದಾಗಿರುತ್ತೆ, ನಿಂದನೆ ಮಾಡೋದಾಗಿರುತ್ತೆ, ಟೀಕ್ಸೋದಾಗಿರುತ್ತೆ. ಯಾರು ಸಿನಿಕಲ್ ಆಗಿರ್ತಾರೋ, ಯಾರು ಎಲ್ಲರದ್ರಲ್ಲೂ ಅತೃಪ್ತಿ ವ್ಯಕ್ತಪಡಿಸ್ತಾ ಇರ್ತಾರೋ, ಯಾರಿಗೆ ಕೋಪ ಜಾಸ್ತಿ ಇರುತ್ತೋ, ಯಾರಿಗೆ ತೇಜೋವಧೆ ಮಾಡುವಂತ ಅಂದ್ರೆ ಏನು, ಯಾರೇ ಬಾಯಿ ಎತ್ತಿದ್ರು ಸಾಕು ಅವ್ರ ಬಾಯಿ ಮುಚ್ಚಿಸ್ತಾ ಇರ್ತಾರೆ. ಅಂತವ್ರಿಗೆ ಮಾತಾಡಕ್ ಬಿಡದೇ ಇರೋಂತ ಸ್ವಭಾವದವರಾಗಿರ್ತಾರೋ ಅಂಥವ್ರಿಗೆ ಲಿವರ್ ಅಲ್ಲಿ ಯಕೃತ್ ಅಂದ್ರೆ ಲಿವರ್ ಕಾರ್ಯವೈಖರಿನಲ್ಲಿ ವ್ಯತ್ಯಾಸ ಆಗಿ ಕಾಮಾಲೆ ಬರೋ ರೋಗ, ಕಾಮಾಲೆ ಬರೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಯಾರು ಪಿತ್ತ ಪ್ರಕೃತಿಯವರಾಗಿರ್ತಾರೋ, ಯಾರು ತಮ್ಮ ಕೋಪ ಮತ್ತು ರೋಷವನ್ನ ಜಗಳದಲ್ಲಿ ತೋರ್ಸಕ್ಕಾಗ್ದೇನೆ ಅದುಮಿಟ್ಕೊಂಡಿರ್ತಾರೋ, ಯಾರು ಅಸಹನೀಯವಾದ ಕಿರುಕುಳವನ್ನ ಅನುಭವಿಸ್ತಾ ಇರ್ತಾರೋ ಅಂತವರಿಗೆ ಶಕ್ತಿ ಚೈತನ್ಯದ ಹರಿವಿಕೆಯಲ್ಲಿ ಅಡಚಣೆ ಉಂಟಾಗಿ ಅವ್ರು ಸೇವಿಸುವಂತ ಕೊಬ್ಬನ್ನ ಕರಗಿಸೋ ಸಾಮರ್ಥ್ಯವುಳ್ಳ ರಾಸಾಯನಿಕ ಪಿತ್ತರಸ ಏನಿದೆಯೋ ಅದೇ ಗಟ್ಟಿ ಆಗ್ತಾ ಬಂದು ಪಿತ್ತದ ಕೋಶದಲ್ಲಿ ಕಲ್ಲುಗಳಾಗಿ ಗಾಲ್ ಸ್ಟೋನ್ಸ್ ಆಗುತ್ತಂತೆ. ಪಿತ್ತರಸದ ಹರಿಯುವಿಕೆಗೆ ಅಡಚಣೆ ಉಂಟು ಮಾಡುತ್ತಂತೆ. ಯಾರು ತಮ್ಮ ಸ್ಥಿತಿಗತಿಗಳಿಗೆ, ನ್ಯೂನತೆಗಳಿಗೆ ಹಾಗೂ ಸಮಸ್ಯೆಗಳಿಗೆ ಕಾರಣ ಸಂಗಾತಿ ಅಂತನೋ ಅಥವಾ ಕುಟುಂಬದ ಸದಸ್ಯರು ಅಂತ ವಿಮರ್ಶಿಸ್ತಾ ಇರ್ತಾರೋ ಅಂತಹವರಿಗೆ ಮೂತ್ರಪಿಂಡವು ದೇಹಕ್ಕೆ ಬೇಡದೇ ಇರುವಂತ ವಿಷಪೂರಿತ ಅಂಶಗಳನ್ನ ಹೊರಹಾಕೋ ಬದಲು ಕೌಟುಂಬಿಕ ಸದಸ್ಯರ ಜೊತೆ ಹಾಗೂ ಸಂಗಾತಿ ಜೊತೆ ರೋಷ ಬೇಸರವನ್ನ ವ್ಯಕ್ತಪಡಿಸಕ್ಕಾಗ್ದೇನೆ ದೀರ್ಘಕಾಲಿಕವಾಗಿ ಅದುಮಿಟ್ಕೊಂಡಿರುವಂತ ಭಾವನೆಗಳ ಪ್ರಭಾವದಿಂದ ದ್ರವ ರೂಪದಲ್ಲಿ ಹೊರ ಹೋಗ್ಬೇಕಾಗಿರುವಂತ ವಿಷಪೂರಿತ ಅಂಶಗಳು ಘನೀಕರಣಗೊಂಡು ಮೂತ್ರಪಿಂಡದ ಕಲ್ಲುಗಳಾಗಿ ಅವರನ್ನೇ ಉಳ್ಕೊಂಡು ಸಹಿಸಕ್ಕಾಗದೆ ಇರುವಂತ ನೋವು ಬರುತ್ತಂತೆ ಅವ್ರಿಗೆ. ಹಾಗಾಗಿ ಅದುಮಿಟ್ಕೊಳ್ಬಾರ್ದು ಅನ್ನೋದು ನಾವ್ ಮಾಡ್ಬೇಕು. ಬೇರೆಯವ್ರನ್ನ ಯಾವಾಗ್ಲೂನು ನನ್ ಹೆಂಡತಿ ಸರಿ ಇಲ್ಲ, ನನ್ ಹೆಂಡತಿಯಿಂದ ಹಿಂಗಾಯ್ತು ಅಥವಾ ನನ್ ಗಂಡ ಸರಿ ಇಲ್ಲ, ನನ್ ಗಂಡನಿಂದ ನನ್ ಲೈಫ್ ಹಾಳಾಯ್ತು ಅಂತ ಕುಟುಂಬದ ಸದಸ್ಯರನ್ನ ಅಂತಾನೇ ಇರ್ತಾರಲ್ವಾ, ಅಂತ ಅವ್ರಿಗೆ ಕಿಡ್ನಿ ಸ್ಟೋನ್ಸ್ ಆಗುತ್ತೆ. ಅಂದ್ರೆ ನೀರಾಗಿ ಹೊರಟೋಗೋ ಬದ್ಲಿಗೆ ಅದೇ ದ್ರವ ರೂಪದಲ್ಲಿ ಹೋಗೋ ಬದ್ಲಿಗೆ ಕಲ್ಲುಗಳಾಗಿ ಅದು ಕಿಡ್ನಿ ಸ್ಟೋನ್ಸ್ ಆಗಿ ಬಾಧಿಸುತ್ತೆ. ಯಾರಿಗೆ ತಮ್ಮ ವಿರೋಧವನ್ನ ಅಥವಾ ಭಿನ್ನಾಭಿಪ್ರಾಯವನ್ನ ಬೇರೆಯವ್ರಿಗೆ ವ್ಯಕ್ತಪಡಿಸಕ್ಕಾಗ್ದೇನೆ ಆಂತರಿಕವಾಗಿ ಮಾನಸಿಕ ಘರ್ಷಣೆಗೆ ಒಳಗಾಗಿರ್ತಾರೋ ಆ ವಿರೋಧ ಮತ್ತು ಮಾನಸಿಕ ಘರ್ಷಣೆಯೇ ಕುರುಗಳಾಗುತ್ತಂತೆ, ಗುಳ್ಳೆಗಳಾಗ್ಬಿಟ್ಟು ಅದು ಹಣ್ಣಾಗಿ ಓಪನ್ ಆಗಿ ಕೀವು ರಕ್ತ ಸುರಿಬೇಕು ಆ ತರದಲ್ಲಿ. ಅಂದ್ರೆ ಅರ್ಥ ತಮ್ಮ ವಿರೋಧವನ್ನ ಭಿನ್ನಾಭಿಪ್ರಾಯನ ಯಾರು ತೋರ್ಸಲ್ವೋ ಅದು ಕೊನೆಯಲ್ಲಿ ಕುರು ತರ ಆಗುತ್ತದು. ಹಾಗಾಗಿ ಮೈ ಚರ್ಮದ ಮೇಲೆ ಅಗ್ನಿ ಪರ್ವತದಂತೆ ಕೆರಳಿ ಕೀವು ರಕ್ತದ ರೂಪದಲ್ಲಿ ಹೊರಹೊಮ್ಮುತ್ತೆ. ನಮ್ಮ ಚರ್ಮ ಹೇಗೆ ಅಂತಂದ್ರೆ ನಮ್ಮ ಆಂತರಿಕ ಅಂಗಾಂಗಗಳಿಗೆ ಒಂದು ಹೊದಿಕೆ ತರ ಇದ್ದು ನಮ್ಮ ಒಳ ಮನಸ್ಸಿನ ತಳಮಳವನ್ನ ಹೊರಭಾಗವಾದ ಚರ್ಮದ ಮೂಲಕ ಹೊರಹಾಕುತ್ತದು. ನಮ್ಮ ಚರ್ಮವನ್ನ ಎರಡನೇ ಕಿಡ್ನಿ ಅಂತ ಕೂಡ ಕರೀತಾರೆ. ಅದೇ ರೀತಿ ಅಭದ್ರತೆಯ ಭಯ ಅಂತಂದ್ರೆ ಸೆನ್ಸ್ ಆಫ್ ಇನ್ಸೆಕ್ಯೂರಿಟಿ, ಮುಂದೆ ಹೇಗಪ್ಪ ಯಾರು ಇಲ್ಲ, ನನ್ಗೆ ಯಾರು ನೋಡೋರು ಯಾರು, ನಂಗೆ ಔಷಧಿ ತಂದ್ಕೊಡೋರು ಯಾರು, ಈ ತರ ಸದಾನು ನನ್ಗೆ ಯಾರು ಇಲ್ಲ ಅನ್ನೋ ಭಾವನೆ ಇದ್ರೆ ಅತಿಯಾದ ಬೆವರಿನ ಮೂಲಕ ಹೊರಹಾಕ್ತಾ ಇರ್ತಾರೆ. ಹೃದಯಘಾತವಾದಾಗ್ಲೂ ಕೂಡ ಅತಿಯಾದ ಬೆವರು ಹಣೆ ಮೇಲೆ ಕಂಡು ಬರ್ತಾ ಇರುತ್ತಂತೆ ಅಂತವ್ರಿಗೆ. ಅದೇ ರೀತಿ ಅತಿಯಾದ ಭಯ ಮತ್ತೆ ಒತ್ತಡ ಆದಾಗ ಮುಖ ಮತ್ತು ಕಿವಿಯ ಚರ್ಮ ಕೆಂಪಾಗ್ತಾ ಇರುತ್ತೆ. ಮನಸ್ಸಿನ ಭಾವನೆಗಳು ಚರ್ಮದ ಮೇಲೆ ವ್ಯಕ್ತ ಆಗೋ ಹಾಗೆ ರೂಪಿಸಿರೋದು ಸೃಷ್ಟಿಯ ರಚನೆ, ಪ್ರಕೃತಿಯ ವಿಧಾನ. ಅದಕ್ಕೇನೆ ಹೇಳೋದು ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮೈಂಡ್ ಅಂತ. ಹಂಗಾಗಿ ಅತಿಯಾದ ಭಯ, ಒತ್ತಡ ಆಗೋದು, ನನ್ಗೆ ಯಾರು ಇಲ್ವಲ್ಲ, ನಾನು ಏನ್ ಮಾಡೋದು, ನನ್ನ ಸೆನ್ಸ್ ಆಫ್ ಇನ್ಸೆಕ್ಯೂರಿಟಿ ನನ್ನನ್ನ ಕಾಡ್ತಾ ಇರುವಾಗ ನನಗ್ ಗೊತ್ತಿಲ್ದೇನೆ ಅದು ಆಚೆಗೆ ಬರ್ಬೇಕಾದ್ರೆ ಬೆವರಿನ ಮೂಲಕದಲ್ಲಿ ಬರ್ತಿರುತ್ತೆ. ಸೊ ಯಾರಿಗೆ ಅತಿಯಾಗಿ ಬೆವರಾಗ್ತಾ ಇರುತ್ತೋ, ಕೆಲವು ಸಿಚುಯೇಷನ್ಸ್ ಅಲ್ಲಿ ಅವ್ರು ಎಕ್ಸ್ಪ್ರೆಸ್ ಮಾಡಕ್ ಆಗದೆ ಇದ್ರು ಕೂಡ ಹಣೆ ಮೇಲೆ ಹೃದಯಾಘಾತ ಆದಾಗ್ಲೂ ಕೂಡ ಅತಿಯಾದ ಬೆವರು ಬರುತ್ತಲ್ಲ, ಅದು ಆ ಟೈಮ್ ನಲ್ಲಿ ನಾವ್ ಅರ್ಥ ಮಾಡ್ಕೋಬೇಕು, ನನ್ನಲ್ಲಿ ಏನೋ ಭಯ ಇದೆ, ಒತ್ತಡ ಇದೆ, ಸೆನ್ಸ್ ಆಫ್ ಇನ್ಸೆಕ್ಯೂರಿಟಿ ಇದೆ, ನಾನ್ ಧ್ಯಾನದಲ್ಲಿ ತೊಡಗ್ಬಿಟ್ರೆ ನನ್ ಜೊತೆ ನಾನೇ ಇದ್ದೀನಿ ಅನ್ನುವಂತ ಒಂದು ಭದ್ರತೆ ಸಿಕ್ಕಿದ್ರೂ ಸಾಕು, ಈ ಒಂದು ಬೆವರೋದು ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಯಾರ ಆಸೆ ಆಕಾಂಕ್ಷೆಗಳು ಪೂರ್ಣಗೊಂಡಿರಲ್ವೋ, ಎಷ್ಟೊಂದು 108 ಆಸೆಗಳಿರುತ್ತೆ, ಸಣ್ಣ ಪುಟ್ಟ ಆಸೆಗಳಿರುತ್ತೆ, ಅದು ಕೂಡ ಪೂರ್ಣಗೊಂಡಿರಲ್ಲ ಎಷ್ಟೊಂದ್ಸಲ. ಯಾರಿಗೆ ಯಾವುದೋ ವಿಚಾರಗಳು ಕಿರಿಕಿರಿನ ಉಂಟು ಮಾಡ್ತಾ ಇರುತ್ತೋ, ಕೋಪೋದ್ರೇಕ ಭಾವನೆಗಳು ಉತ್ಪತ್ತಿಯಾಗಿರುತ್ತೋ, ಅಸಹಾಯಕತೆ ಹೆಲ್ಪ್ಲೆಸ್ ಸ್ಟೇಟ್ ಇರ್ತಾರೋ ಅವ್ರನ್ನ ಕಾಡ್ತಾ ಇರುವಾಗ ಅವರ ಅತೃಪ್ತಿ, ಕೋಪ, ಕಿರಿಕಿರಿ ಬಾಹ್ಯವಾಗಿ ಅತಿಯಾದ ನಮಯ ರೂಪದಲ್ಲಿ ವ್ಯಕ್ತವಾಗ್ತಾ ಇರುತ್ತೆ. ಅದಕ್ಕೆ ಹೇಳ್ತಾ ಇರ್ತಾರೆ ಕೈಲಾಗ್ದವನ್ ಮೈ ಎಲ್ಲ ಪರ್ಚ್ಕೊಂಡ ಅಂತ. ಅಂದ್ರೆ ಏನೂ ಮಾಡಕ್ಕಾಗಲ್ಲ, ಏನೋ ಸಣ್ಣದ ಆಸೆ ಅದು ತೃಪ್ತಿ ಆಗಲ್ಲ.
ಹಂಗಾಗಿ ಕಿರಿಕಿರಿ ಆಗ್ತಾ ಇರುತ್ತಲ್ಲ, ಅದನ್ನ ಹೇಳಕ್ಕಾಗಲ್ಲ ಅಂತ ಮುಚ್ಚಿಟ್ಕೊಳ್ತಾ ಇದ್ದಾಗ, ಅದು ದೇಹದಲ್ಲಿ ಇರಿಟೇಷನ್ನು, ಅಲರ್ಜಿ, ಗಂಧೆಗಳಾಗೋದು, ಒಟ್ಟಲ್ಲಿ ನವೆಯ ರೂಪದಲ್ಲಿ ಹೊರವ್ಯಕ್ತ ಆಗ್ತಾ ಇರುತ್ತೆ. ಯಾರು ಹಠ ಸ್ವಭಾವದವರಾಗಿರ್ತಾರೋ, ಹಿಂದೆ ಒಂದು ಗಾದೆ ಹೇಳದ್ ಕೇಳಿದೀವಿ ನಾವು, ಹೆಣ್ಣಿಗೆ ಹಠ ಇರಬಾರ್ದು, ಗಂಡಿಗೆ ಚಟ ಇರಬಾರ್ದು ಅಂತ. ಸೊ ಸಾಮಾನ್ಯವಾಗಿ ಹಠ ಸ್ವಭಾವವನ್ನ ಹೆಂಗಸ್ರೇ, ಹೆಣ್ಮಕ್ಳೇ ಎಕ್ಸ್‌ಪ್ರೆಸ್ ಮಾಡೋದು. ಸೊ ಯಾರು ಹಠ ಸ್ವಭಾವದವರಾಗಿರ್ತಾರೋ, ಯಾರು ತಾವೇ ಎಲ್ಲ ತಿಳಿದವರಂತೆ, ಆತ್ಮೀಯರ ಭಾವನೆ, ಅನಿಸಿಕೆಗಳಿಗೆ, ಸಲಹೆ ಸೂಚನೆಗಳಿಗೆ ಸ್ಪಂದಿಸೋದಿಲ್ವೋ, ಯಾರು ಯಾರ ಮಾತನ್ನು ಕೇಳಿಸ್ಕೊಳ್ಳದೇನೆ ಕಠಿಣ ಸ್ವಭಾವದವರಾಗಿರ್ತಾರೋ, ಯಾರು ತಮ್ಮ ಭಾವನೆಗಳನ್ನ ಮುಕ್ತವಾಗಿ ವ್ಯಕ್ತಪಡಿಸ್ತೇನೆ ಗುಪ್ತವಾಗಿ ಮುಚ್ಚುಮರೆ ವ್ಯವಹಾರಗಳನ್ನ ಮಾಡ್ತಾ ಇರ್ತಾರೋ, ಗುಟ್ಟಿನ ವ್ಯವಹಾರಗಳಿಂದ ಆತ್ಮೀಯರ ಆತ್ಮೀಯತೆಯನ್ನ ಕಳೆದುಕೊಳ್ಳೋ ಭಯದಲ್ಲಿರ್ತಾರೋ ಅಂಥವ್ರಿಗೆ ಚರ್ಮದ ಮೇಲೆ ಮತ್ತು ಸಂದುಗಳ ಮೇಲೆ ಚರ್ಮ ಒರಟಾಗಿ ದಪ್ಪವಾಗ್ತಾ ಕ್ರಮೇಣವಾಗಿ ಗಾಯಗಳಾಗ್ತಾ ಬರುತ್ತೆ. ಸ್ಕಿನ್ ಹಾರ್ಡ್ ಆಗಿ ಗಟ್ಟಿ ಗಟ್ಟಿಯಾಗಿ ಒಂದು ರೊಟ್ಟಿ ತರ ಆಗ್ತಾ ಬರುತ್ತೆ. ಅದನ್ನ ಸೋರಿಯಾಸಿಸ್ ಅಂತ ಹೇಳ್ತಾರೆ. ಸೊ ಅಂದ್ರೆ ಇಲ್ಲಿ ಸೋರಿಯಾಸಿಸ್ ತುಂಬಾ ಜನಕ್ಕೆ ಬರುತ್ತೆ. ಪತ್ರಿ ಸರ್ ಅವ್ರು ಹೇಳ್ತಿದ್ರು, ನಮ್ಮ ಅಣ್ಣಂಗೆ ಸೋರಿಯಾಸಿಸ್ ಇದೆ, ಧ್ಯಾನ ಮಾಡು ಅಂತಂದ್ರೆ ಅವ್ರು ಧ್ಯಾನನೇ ಮಾಡಲ್ಲ, ಧ್ಯಾನ ಮಾಡಿದ್ರೆ ಹೊರಟೋಗ್ತಾ ಇತ್ತು. ಕೇಳಲ್ಲ, ಏನ್ ಮಾಡ್ತೀಯ, ಹಠ ಅವನು, ಮಾಡಲ್ಲ ಮಾಡಲ್ಲ ಅಂದ್ರೆ ಮಾಡಲ್ಲ ಅಂತ ಹಠ ಅಂತ. ಸೊ ಆ ಹಠ ಸ್ವಭಾವದವ್ರಾಗಿರೋರ್ಗೆ ನಂಗೆಲ್ಲಾ ಗೊತ್ತು, ನನ್ಗ್ ಗೊತ್ತಿಲ್ದೇ ಇರೋದು ಯಾವ್ದೂ ಇಲ್ಲ ಅಂತ ಅನ್ನೋರು, ಒಬ್ರು ಸಲಹೆನ ಅಕ್ಸೆಪ್ಟ್ ಮಾಡದೇ ಇರೋದು, ಗುಪ್ತವಾಗಿ ಮುಚ್ಚುಮರೆಯಲ್ಲಿ ವ್ಯವಹಾರ ಮಾಡೋದು, ಈ ತರ ಮಾಡ್ತಾ ಇದ್ರೆ ಈ ಒಂದು ಜೀವ ಕಣಗಳು, ಸೆಲ್ಸ್ ಅನ್ನೋದೇನಿದೆಯೋ ಅದು ಗಟ್ಟಿ ಆಗ್ತಾ ಬಂದು ಚರ್ಮದ ಮೇಲೆ ಪದರ 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 ಆಗಿ ಸಂದುಗಳಲ್ಲೆಲ್ಲಾನು ಒರಟಾಗ್ತಾ ಬರುತ್ತೆ ಚರ್ಮ. ಕ್ರಮೇಣವಾಗಿ ಅದನ್ನ ಸೋರಿಯಾಸಿಸ್ ಅನಿಸ್ಕೊಳ್ಳುತ್ತೆ. ಸೋರಿಯಾಸಿಸ್ ಇಸ್ ಎ ಸೈಕೋಸೊಮ್ಯಾಟಿಕ್ ಡಿಸೀಸ್. ಇಲ್ಲಿ ನಾವು ಇವತ್ತು ಚರ್ಚೆ ಮಾಡ್ತಾ ಇರೋದು ಕೂಡ ಅವರಲ್ಲೇ ಉತ್ಪತ್ತಿ ಆಗುವಂತ ಭಾವೋದ್ವೇಗಗಳು, ಭಾವನೆಗಳು, ಅವ್ರ ಸುತ್ತ ಇರುವಂತ ವಾತಾವರಣದಲ್ಲಿ ಏನು ಕಾಯಿಲೆಗಳು ಬರುತ್ತೆ ಅನ್ನೋದನ್ನ ನೋಡ್ತಾ ಇರೋದು. ಹಾಗಾಗಿ ಹಠ ಸ್ವಭಾವದಲ್ಲಿರೋರು, ಮುಚ್ಚುಮರೆಯಲ್ಲಿ ವ್ಯವಹಾರ ಮಾಡೋರು, ಆ ತರದವ್ರಿಗೆ ಸೋರಿಯಾಸಿಸ್ ಬರುತ್ತೆ ಅಂತ ತಿಳ್ಕೊಂಡ್ಮೇಲೆ ಆ ತರ ಒಂದು ಭಾವನೆ ಇರುವಂತವ್ರು ಸ್ವಲ್ಪ ಈಗ್ಲೇ ಎಚ್ಚೆತ್ಕೊಂಡ್ರೆ ಆ ಕಾಯಿಲೆಯಿಂದ ಹೊರ ಉಳಿಯುವುದಕ್ಕೆ ಸಾಧ್ಯ ಆಗುತ್ತೆ. ಯಾರಿಗೆ ತಮ್ಮಲ್ಲಿರುವಂತ ಕೊಳಕು ನಡವಳಿಕೆ, ಕೆಟ್ಟ ಸ್ವಭಾವ, ತಾನು ತಪ್ಪಿತಸ್ಥ ಎಂಬಂತೆ ಮನಸ್ಸಲ್ಲಿ ಅಳುಕು ಉಂಟು ಮಾಡ್ತಿರುತ್ತೋ ಅವ್ರಿಗೆ ನರೂಲಿಗಳು ಬರ್ತಾ ಇರುತ್ತೆ. ಅಲ್ಲಿ ನಾನು ಫಸ್ಟ್ ಕಾಯಿಲೆ ಇರೋರ್ಗೆ ಯಾವ ತರ ಬಿಹೇವಿಯರ್ ಇರುತ್ತೆ ಅಂತ ಹೇಳಿದವ್ರಿಗೆ, ನಾನ್ ಕುರೂಪಿ, ನಾ ಚೆನ್ನಾಗಿಲ್ಲ, ನನಗೆ ಬ್ಯೂಟಿ ಅನ್ನೋದಿಲ್ಲ ಅಂತ ತಮ್ಮನ್ ತಾವೇ ಹೀಯಾಳಿಸ್ಕೊಳ್ತಾ ಇರ್ತಾರೋ ಅವ್ರಿಗೆ ನರುಲಿ ಬರುತ್ತೆ ಅಂತ ಅಲ್ಲಿ ಓದಿದ್ವಿ. ನರುಲಿ ಇದ್ದವ್ರಿಗೆ ಆ ತರದ್ದೊಂದು ಭಾವನೆ ಇರುತ್ತೆ ಅಂತ. ಈ ಬೋಡೋ ಮತ್ತೆ ಶಲೀಲಾ ಶರ್ಮನ್ ಹೇಳ್ದೇನು ಅಂದ್ರೆ, ಅವರಲ್ಲಿರುವಂತ ನಡವಳಿಕೆ ಕೆಲವು ಕೆಟ್ಟದಾಗಿದೆ, ನನ್ನ ನಡವಳಿಕೆ ಅಂತ ಅವ್ರಿಗೂ ಗೊತ್ತು, ಅವರ ಸ್ವಭಾವ ಕೆಟ್ಟದಾಗಿದೆ ಅಂತಾನು ಗೊತ್ತು. ಆದ್ರೆ ನಾನ್ ತಪ್ಪಿತಸ್ಥ, ನಾನು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಲ್ಲ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದ್ರೆ ಮನಸ್ಸಿನಲ್ಲಿ ಅಳುಕು ಅಂದ್ರೆ ನಾವು ಒಳಗಡೆ ಒಂದು ನಾನ್ ತಪ್ಪಿತಸ್ಥನೋ ಏನೋ ಅನ್ನೋ ಭಾವನೆ ಅವರನ್ನ ಕಾಡ್ತಾ ಇದ್ರೆ ಅಂತ ಅವ್ರಿಗೆ ವಾಟ್ಸ್ ಬರುತ್ತೆ, ನರೂಲಿಗಳು ಬರುತ್ತೆ ಅಂತ ಹೇಳಿದ್ದಾರೆ. ಯಾರು ಅರಿವಿನಿಂದಾನೋ ಅರಿವಿಲ್ದೇನೋ ಆಂತರಿಕವಾಗಿ ಕಠಿಣ ಸ್ವಭಾವ ಮತ್ತು ಗಡ್ಗಡಿಸು ಸ್ವಭಾವದವರಾಗಿರ್ತಾರೋ, ಯಾರು ಯಾರಿಗೂ ಮಣಿಯದೆ ಸಿದ್ಧರಿರೋದಿಲ್ವೋ, ಯಾರು ಅವ್ರದೇ ತತ್ವ ಸಿದ್ಧಾಂತಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾರೋ, ಯಾವುದೇ ಆಹಾರ ವಿಹಾರ ಇರ್ಲಿ, ಬದಲಾವಣೆಗಳನ್ನ ಸ್ವೀಕರಿಸಕ್ಕಾಗ್ಲಿ ಅಥವಾ ಹೊಂದ್ಕೊಳ್ಳಕ್ಕಾಗ್ಲಿ ತಯಾರಿರಲ್ವೋ, ಯಾರು ಭೌತಿಕವಾಗಿ ಅತಿಯಾದ ಚಟುವಟಿಕೆಗಳಲ್ಲಿ ತೊಡಗಿ ಅವರ ಬಗ್ಗೆ ಅವರೇ ಜಂಬ ಕೊಚ್ಕೊಳ್ತಾ ಇರ್ತಾರೋ ಅಂಥವ್ರಿಗೆ ಮುಂದೆ ಅವರ ವೃದ್ಧಾಪ್ಯದಲ್ಲಿ ದೇಹದಲ್ಲಿ ಬಿಗಿತ, ಗಡಸುತನ ಅನುಭವಿಸ್ಬೇಕಾಗತ್ತೆ. ಸಂಧಿವಾತದಿಂದಲೂ ಬಳಲ್ಬೇಕಾಗತ್ತೆ. ನೋಡಿ, ಮಂಡಿ ನೋವು, ಸಂಧಿವಾತ ಅನ್ನುವಾಗ ಅಲ್ಲಿ ಸಂಧಿವಾತ ಇರೋರು ಯಾವ ತರ ಇರ್ತಾರೆ ಅಂತ ನಾವೇನ್ ಹೇಳ್ತಿದ್ವು, ಅದೇ ತರ ಇಲ್ಲಿ ರಿವರ್ಸು. ಆ ತರ ಬಿಹೇವಿಯರ್ ಇರೋರ್ಗೆ ಸಂಧಿವಾತ. ಅವರು ಒಪ್ಕೊಳ್ಳಲ್ಲ, ಯಾರು ಹೇಳೋದನ್ನು ಒಪ್ಕೊಳ್ಳಲ್ಲ, ಏನ್ ಬದಲಾವಣೆ ಸ್ವೀಕರಿಸಲ್ಲ, ನಾನ್ ಹೀಗೆ ಇರೋದು ಅಂತ ಹೇಳ್ತಾರೆ. ಆಮೇಲೆ ಯಾವುದು ಅವ್ರು ಏನ್ ಅನ್ಕೊಂಡಿದಾರೋ ಅದೇ ಕರೆಕ್ಟು, ಅವ್ರು ಹೇಳೋಂತ ತತ್ವ ಸಿದ್ಧಾಂತಗಳೇ ಕರೆಕ್ಟು ಅನ್ನೋ ತರ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಿರ್ತಾರೋ, ಚೇಂಜ್ ಆಗಲ್ವೋ, ಫ್ಲೆಕ್ಸಿಬಲ್ ಆಗಲ್ವೋ ಅಂತ ಅವ್ರಿಗೆ ಸಂಧಿವಾತದಿಂದ ಅವ್ರು ಸಫರ್ ಆಗ್ಬೇಕಾಗತ್ತೆ ಅಂತ ಹೇಳಿದ್ದಾರೆ. ಅವರ ಚಲನವಲನಗಳಲ್ಲಿ ಅಡಚಣೆ, ತೊಂದರೆ ಉಂಟಾಗ್ತಾ ಇರುತ್ತೆ. ಯಾಕೆ ಅಂದ್ರೆ ನಮ್ಮ ದೇಹದ ಚಲನವಲನಗಳು ಮೂಳೆ, ಮಾಂಸಖಂಡ, ಮಜ್ಜೆ, ಕೀಲುಗಳನ್ನ ಅವಲಂಬಿಸಿರುತ್ತೆ. ಮೂಳೆಗಳು ನಮ್ಮ ದೇಹದ ಆಂತರಿಕ ರಚನೆಗೆ ಮೂಲಾಧಾರವಾಗಿದ್ದು, ಅವು ನೈತಿಕ ಮಾನದಂಡಗಳನ್ನ ಅಂದ್ರೆ ಮಾರಲ್ ಸ್ಟ್ಯಾಂಡರ್ಡ್ಸ್ ನ ಸೂಚಿಸುತ್ತೆ.
ನಮ್ಮ ಮಾಂಸಖಂಡಗಳು ನಾವು ತೊಡಗಿಕೊಳ್ಬಹುದಾದಂತ ಚಟುವಟಿಕೆಯನ್ನ ಸೂಚಿಸುತ್ತೆ. ನಮ್ಮ ಕಾಲುಗಳು ಜೀವನದ ಆಂತರಿಕ ಸಮಸ್ಯೆಗಳನ್ನ ಎದುರಿಸಿ ನಾವು ಎಷ್ಟು ಸದೃಢವಾಗಿ ನಿಲ್ಲಬಲ್ಲೆವು ಅನ್ನೋದನ್ನು ತೋರಿಸುತ್ತೆ. ಮುಂದೆ ನಾವು ಎಷ್ಟರ ಮಟ್ಟಿಗೆ ಹೋಗ್ಬಹುದು ಅನ್ನೋದನ್ನ ತೋರಿಸುತ್ತೆ. ನಮ್ಮ ಕೈಗಳು ಯಾವುದೇ ವಸ್ತುವನ್ನ ಎಷ್ಟು ಭದ್ರವಾಗಿ ಹಿಡ್ಕೊಳ್ಬಹುದು ಅನ್ನೋದನ್ನ, ಎಷ್ಟರ ಮಟ್ಟಿಗೆ ವಿಷಯವನ್ನ ನಾವು ಗ್ರಹಿಸಬಲ್ಲೆವು, ಪರಿಸ್ಥಿತಿಗಳಲ್ಲಿ ಹೇಗೆ ಸ್ಪಂದಿಸಬಲ್ಲೆವು ಅನ್ನೋದನ್ನ ಸೂಚಿಸುತ್ತೆ. ಯಾರು ಆಂತರಿಕವಾಗಿ ಸಮಯಕ್ಕೆ ತಕ್ಕಂತೆ, ಪರಿಸ್ಥಿತಿಗೆ ತಕ್ಕಂತೆ ಹೊಂದಿಕೊಳ್ಳುವಂತ ಮನೋಭಾವವನ್ನ ಬೆಳೆಸ್ಕೊಂಡು ಜೀವಿಸಕ್ಕೆ ಮುಂದಾಗ್ತಾರೋ, ಅವರ ಮೂಳೆ, ಮಾಂಸಖಂಡಗಳು, ಮಂಡಿ, ಕೀಲು, ಕೈ, ಕಾಲುಗಳು ಹೊಂದಾಣಿಕೆಯಿಂದ ಕಾರ್ಯನಿರ್ವಹಿಸುವ ಮೂಲಕ ಕ್ರಮೇಣ ದೇಹದಲ್ಲಿ ಪ್ರಕಟಗೊಂಡಿರೋ ಬಿಗಿತ, ಗಡಸುತನ ಇಲ್ಲದಂತಾಗಿ ದೇಹದ ಚಲನವಲನ ಸುಲಭವಾಗುತ್ತೆ. ಇಲ್ಲಿ ನಾವ್ ಏನಾಗಿರ್ತೀವಿ, ನಾವು ಅನ್ಕೊಂಡಿರೋದನ್ನ ಹಠ ಮಾಡ್ತಾ ಇರ್ತೀವಲ್ಲ, ಒಪ್ಕೊಳ್ಳಲ್ಲ, ಚೇಂಜ್ ಆಗಕ್ ರೆಡಿ ಇರಲ್ಲ. ಆ ಒಂದು ಸ್ಟಬರ್ಡ್ನೆಸ್ ಇಟ್ಕೊಂಡಿರೋಂಥವ್ರು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ ಶುರುವಾಗ್ತಾ ಬಂದು ನಾವ್ ಅರ್ಥ ಮಾಡ್ಕೋಬೇಕು. ನೋಡಿದ್ಯಾ, ನಾವು ಏನ್ ಎಷ್ಟು ನಾವು ನಮ್ ಕಾಲ್ಗಳು ನಮ್ಮನ್ನ ಇಷ್ಟ್ ದಿನ ಕರ್ಕೊಂಡ್ ಹೋಗಿದೆ, ಇಷ್ಟು ದಿನ ನಮ್ಮ ಭಾರನ್ ಹೊತ್ಕೊಂಡು ಓಡಾಡಿದೆ, ಎಷ್ಟ್ ಕಡೆ ಹೋಗ್ ಬಂದಿದೀನಿ, ಎಷ್ಟ್ ಚೆನ್ನಾಗ್ ಮಾಡ್ತಾ ಇದ್ದೆ ನಾನು ಅಂತ ಆ ತರ ಫ್ಲೆಕ್ಸಿಬಿಲಿಟಿನ ಚೆನ್ನಾಗಿದ್ದ ದಿನಗಳನ್ನ ನೆನಪಿಸ್ಕೊಳ್ತಾ ಬಂದ್ರೆ, ನಮ್ಮ ಕೈಗಳ ಬಗ್ಗೆ, ಕಾಲ್ಗಳ ಬಗ್ಗೆ ನಾವ್ ಎಷ್ಟ್ ಚೆನ್ನಾಗಿ ಕೈಯಲ್ಲಿ ಹಿಡ್ಕೋತಾ ಇದ್ದೆ, ಎಷ್ಟ್ ಚೆನ್ನಾಗಿತ್ತು ನನ್ನ ಹ್ಯಾಂಡ್ ರೈಟಿಂಗು ಅಂತ ನಮ್ಮನ್ನ ನಾವೇನೇನೆ ಫ್ಲೆಕ್ಸಿಬಿಲಿಟಿಗೆ ಒಗ್ಗಿಸ್ಕೊಂಡು ಹಿಂದೆ ಇದ್ವಿ ನಾವು, ಈಗ ಈ ತರ ಆಗಿದ್ದೀನಿ ಅಂದ್ರೆ ನಾನೇನೋ ಬದಲಾವಣೆ ಬೇಕು ಅನ್ನೋದೊಂದು ಪರಿಸ್ಥಿತಿಗಳಲ್ಲಿ ನಾವ್ ಹೇಗ್ ಸ್ಪಂದಿಸಬಹುದು ಅನ್ನೋದನ್ನ ನಾನೇ ಅದನ್ನ ಅರ್ಥ ಮಾಡ್ಕೊಂಡ್ರೆ, ಆಗ ನನ್ನ ಕೀಲುಗಳು, ಕೈ, ಕಾಲುಗಳು ಹೊಂದಾಣಿಕೆಯಿಂದ ಕಾರ್ಯನಿರ್ವಹಿಸಕ್ಕೂ ಶುರು ಮಾಡುತ್ತೆ. ಕ್ರಮೇಣ ದೇಹದಲ್ಲಿ ಪ್ರಕಟಗೊಂಡಿರುವಂತ ಬಿಗಿತ, ಆ ಒಂದು ಟೈಟ್ನೆಸ್ ಏನಿರುತ್ತೋ ಅದೆಲ್ಲ ಹೋಗ್ಬಿಟ್ಟು ಚಲನವಲನಗಳು ಶುರುವಾಗುತ್ತೆ. ಯಾರು ಅತಿಯಾದ ಗರ್ವ ಮತ್ತು ಅಹಂಕಾರದಿಂದ ಇರ್ತಾರೋ, ಯಾರು ಯಾರಿಗೂ ಮಣಿಯದಂತೆ ಮುಂಡಾಗಿರ್ತಾರೋ, ಬದ್ಲಾಗಕ್ಕೆ ಇಚ್ಛಿಸೋದಿಲ್ವೋ, ಈಗ ಇದನ್ನ ನೋಡಿದಾಗ ನಿಮ್ಗೆ ಅನ್ನಿಸ್ತಿರುತ್ತೆ, ಹಿಂದೆ ಹೇಳಿದ್ದು ಹಾಗೆ ಇತ್ತಲ್ವಾ, ಮುಂಚಿಂದು ಹಾಗಿತ್ತು ಅಂತ. ಅಲ್ಲಿ ಸ್ವಲ್ಪ ನಿಧಾನಕ್ಕೆ ನಾವು ನೋಡಿದ್ರೆ ಚೇಂಜ್ ಅನ್ನ ಅಕ್ಸೆಪ್ಟೇ ಮಾಡಕ್ ಆಗದೆ ಇರೋದು, ಸ್ಟಬರ್ನ್ ಆಗಿರುವಂತಹದ್ದು ಅಂತದಿದ್ರೆ ಬೇರೆ. ಇಲ್ಲಿ ಗರ್ವ ಮತ್ತು ಅಹಂಕಾರದಿಂದ ಇರುವಂತವ್ರು ಯಾರಿಗೂ ಮಣಿಯದ ಹಾಗೆ ಒಂದು ಮೊಂಡಾಗಿರ್ತಾರೋ, ಬದ್ಲಾಗಕ್ ಇಚ್ಛೋದೇ ಇಲ್ವೋ, ಹೊಂದಿಕೊಳ್ಳುವಂತ ಮುಕ್ತ ಮನಸ್ಸೇ ಇಲ್ವೋ, ಅವ್ರುಗಳು ಎರಡು ರೀತಿಯ ತೊಂದರೆಗಳನ್ನ ಅನುಭವಿಸ್ಬೇಕಾಗತ್ತೆ. ಒಂದು, ಮಂಡಿ ಬಿಗಿತಕ್ಕೆ ಒಳಗಾಗ್ತಾರೆ, ನೋವನ್ನು ಅನುಭವಿಸ್ಬೇಕಾಗತ್ತೆ. ಮಂಡಿಗಳ ಬಗ್ಗೋದಿಲ್ಲ, ವ್ಯಕ್ತಿಯ ವಿನಯ ಮತ್ತು ನಮ್ರತೆಯನ್ನ ಸೂಚಿಸುತ್ತೆ. ಮಂಡಿ ಯಾವಾಗ ಫ್ಲೆಕ್ಸಿಬಲ್ ಆಗಿದೆ ಅಂದ್ರೆ ಅವರು ನಾವ್ ಏನ್ ಹೇಳ್ತೀವೋ ಅದನ್ನ ಒಂಚೂರು ಕೇಳಿಸ್ಕೊಳ್ಳಕ್ಕೂ ತಯಾರಾಗಿದ್ದಾರೆ. ಅವ್ರ ಸ್ವಭಾವದಲ್ಲಿ ಒಂದು ವಿನಯ ಇರುತ್ತೆ, ನಮ್ರತೆನಿರುತ್ತೆ. ಆ ಮನೋವೃತ್ತಿಯನ್ನ ಸರಿಪಡಿಸ್ಕೊಡದೆ ಇದ್ರೆ ಇನ್ನೂ ತೀವ್ರತರದ ಮಂಡಿಯ ಸಮಸ್ಯೆಗಳನ್ನ ಸರಿಪಡಿಸ್ಕೋಬೇಕಾಗತ್ತೆ, ಎದುರಿಸ್ಬೇಕಾಗತ್ತೆ. ಯಾಕಂದ್ರೆ ಎಲ್ಲಿ ಹೊಂದ್ಕೊಳ್ಳುವಂತ ಮುಕ್ತ ಮನಸ್ಸಿಲ್ವೋ ಅಲ್ಲಿ ಟೈಟ್ ಆಗ್ತಾ ಬರುತ್ತೆ. ಎಲ್ಲಿ ಹೊಂದ್ಕೊಳ್ಳುವಂತ ಮನಸ್ಸನ್ನ ಅವರು ಫ್ಲೆಕ್ಸಿಬಿಲಿಟಿ ಆಗಿ ವಿನಯವಾಗಿರೋದು, ಕೇಳಿಸ್ಕೊಳ್ಳೋದು, ಸಾಫ್ಟ್ ಆಗಿ ಮಾತಾಡೋದು ಮಾಡ್ತಾ ಬಂದ್ರೆ ಅವರ ಮಂಡಿ ಇನ್ನೂ ಫ್ಲೆಕ್ಸಿಬಲ್ ಆಗ್ತಾ ಬರುತ್ತೆ. ಅದೇ ತರ ಎರಡನೇ ಅವ್ರ ತೊಂದ್ರೆ, ಯಾರು ಫ್ಲೆಕ್ಸಿಬಲ್ ಆಗಿರಲ್ವೋ ಅವ್ರಿಗೆ ಏನಾಗುತ್ತೆ ಅಂದ್ರೆ ಕುತ್ತಿಗೆನಲ್ಲಿ ಬಿಗಿತಾ ಇರುತ್ತೆ. ಕುತ್ತಿಗೆನಲ್ಲಿ ಬಿಗಿತಾ ಇದ್ದಾಗ ಅದನ್ನ ಆಂಕೋಲೈಸಿಂಗ್ ಸ್ಪಾಂಡಿಲೈಟಿಸ್ ಅಂತಾರೆ. ಅಂದ್ರೇನು, ಗಡಸು ಕುತ್ತಿಗೆ ಅಂತ ಕರೀತಾರೆ. ಹಠಮಾರಿತನ ಮತ್ತು ಮೊಂಡುತನವನ್ನ ಸೂಚಿಸುತ್ತೆ. ಯಾರಿಗೆ ಕತ್ತಲ್ಲಾಡ್ಸಕ್ ಆಗಲ್ವೋ ಅವರು ಮೊಂಡ್ರು ಅಂತ ನೆನ್ನೆ ಓದಿದ್ದೆ ಅದನ್ನ. ಸೊ ಕುತ್ತಿಗೆಯನ್ನ ಅಲಗಾಡ್ಸಕ್ಕಾಗ್ಲಿ, ಅಕ್ಕಪಕ್ಕಕ್ಕೆ ತಿರ್ಗ್ಸಕ್ಕಾಗ್ಲಿ ಆಗ್ದಿರೋರನ್ನ ನೋಡಿದ ತಕ್ಷಣ ಅವರು ಗರ್ವಿಗಳು, ಅವ್ರ ಕೈಯಲ್ಲಿ ವಿನಯ ಮತ್ತೆ ನಮ್ರತೆಯಿಂದ ವ್ಯವಹರಿಸಕ್ ಆಗಲ್ಲ, ಇತರರ ಅಭಿಪ್ರಾಯಗಳನ್ನ ಸ್ವೀಕರಿಸಲ್ಲ, ಅವರು ಸ್ವಾರ್ಥಿಗಳು ಅಂತ ಅರ್ಥ ಮಾಡ್ಕೋಬಹುದು. ಅವರೊಳಗೆ ಶಾಂತಿಯಿಂದಿರಲಾಗ್ಲಿ ಅಥವಾ ಖುಷಿಯಿಂದಿರಲಾಗ್ಲಿ ಸಾಧ್ಯವಾಗುದಿಲ್ಲ. ಅಂದ್ರ ಅರ್ಥ, ಅವರೂ ಶಾಂತಿಯಿಂದಿರಲ್ಲ, ನೆಮ್ಮದಿಯಿಂದಿರಲ್ಲ, ಖುಷಿಯಿಂದಿರಲ್ಲ. ಅವ್ರ ಸುತ್ತ ಇರೋರ್ನು ಕೂಡ ಖುಷಿಯಾಗಿ, ಶಾಂತಿಯಿಂದ, ನೆಮ್ಮದಿಯಿಂದ ಇರಕ್ಕೆ ಬಿಡೋದಿಲ್ಲ. ಇಂತಹ ನಡವಳಿಕೆ ಇರೋರ ಬಗ್ಗೆ ಬೈಬಲ್ ಅಲ್ಲಿ ಕೂಡಾನು ಭಾಗ 29 ಪ್ಯಾರಾ 1ರಲ್ಲಿ ಗಾದೆ ರೂಪದಲ್ಲಿ ಉಲ್ಲೇಖ ಇದೆಯಂತೆ. ಅಂದ್ರೆ ಎಲ್ಲಾರುನು ನಾವು ಫ್ಲೆಕ್ಸಿಬಲ್ ಆಗಿ ಯಾವ ತರ ಇರ್ಬೋದು ಅನ್ನೋದನ್ನ ನೀವ್ ಯಾವ ತರ ಲಿಸ್ಟ್ ಮಾಡ್ಕೋತಿರೋ, ಯಾವ ಭಾವನೆಯಿಂದ ಯಾವ ತೊಂದರೆ ಅಥವಾ ಯಾವ ಬದಲಾವಣೆ ಮಾಡ್ಕೊಂಡ್ರೆ ಯಾವ ರೀತಿ ರಿಲೀಫ್ ಸಿಗುತ್ತೆ ನಮ್ಗೆ ಪೇನ್ ಇಂದ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ಕೆ ಸುಲಭ ಆಗುತ್ತೆ ವಿಚಾರಗಳನ್ನು ಓದ್ತಾ ಹೋದ್ರೆ. ದೀರ್ಘಕಾಲಿಕವಾಗಿ ಯಾರು ಆಂತರಿಕವಾಗಿ ಕಠಿಣ ಸ್ವಭಾವ ಮತ್ತು ಗಡಸು ಸ್ವಭಾವದವರಾಗಿರ್ತಾರೋ, ಬೇರೆಯವರ ಸ್ವತಂತ್ರಕ್ಕೆ ಧಕ್ಕೆ ತಂದು ತಮ್ಮ ಪ್ರಾಬಲ್ಯವನ್ನ ಸಾಧಿಸ್ಬೇಕು ಅನ್ನುವಂತಹ ನಿರಂಕುಶಾಧಾರಿ ಮನೋಭಾವನೆಯನ್ನು ಹೊಂದಿರ್ತಾರೋ, ಅವರು ಸಂಧಿವಾತದ ಸಮಸ್ಯೆಯಿಂದ ಬಳಲೋದಷ್ಟೇ ಅಲ್ದೇನೆ
ಮುಂದೆ ಎಲ್ಲಾ ಕೀಲುಗಳು ಕೂಡ ಗಡಿಸಿಕೊಂಡು ಅವ್ರ ಕೈ ಕಾಲು ಬೆಟ್ಟುಗಳ ಚಲನೆಯ ಸ್ವಾತಂತ್ರ್ಯ ಇರ್ಲಿ, ಆಕಾರನೇ ಕೆಟ್ಟ ಹೋಗ್ಬಿಟ್ಟು ಗೌಟ್ ಅಂತ ಒಂದು ತೊಂದರೆ ಆಗ್ಬಿಡುತ್ತೆ. ಸೊ ಇಲ್ಲೂ ಕೂಡ ಏನ್ ಹೇಳ್ತಿರೋದು, ಸಂಧಿವಾತ ಇದ್ದಾಗ ನಾವು ಹೇಳ್ತಿದ್ದು ಕಠಿಣ ಸ್ವಭಾವ ಇರೋದು, ಮೊಂಡುತನ ಇರುವಂತದ್ದು, ಫ್ಲೆಕ್ಸಿಬಿಲಿಟಿ ಇರೋದು ಇಲ್ದೇ ಇರೋದು, ಬದಲಾಗಕ್ ತಯಾರಿಲ್ದೇ ಇರೋದು. ಅದ್ರ ಜೊತೆಗೆ ಕಠಿಣ ಸ್ವಭಾವ ಮತ್ತು ಗಡಸು ಅಂದ್ರೇನು, ಅವ್ರು ತುಂಬಾನೇ ಸ್ಟ್ರಿಕ್ಟ್ ಆಗಿರ್ತಾರೆ, ಅವರು ಫ್ಲೆಕ್ಸಿಬಲ್ ಆಗಿರೋದೇ ಇಲ್ವಲ್ಲ ಅಂತ ಅವ್ರಿಗೆ ಈ ಕೀಲುಗಳ ನೋವು ಬರೋದು ಅನ್ನೋದು ಒಂದ್ ಕಡೆ ಆದ್ರೆ, ಅದನ್ನ ಅವರು ಬದಲಾಯಿಸ್ಕೊಳ್ಳದೇನೆ ಇದ್ರೆ ಮುಂದೆ ಆ ಕೀಲುಗಳು ಬೆಟ್ಟುಗಳು ಕೂಡ ಸೊಟ್ಟ ಸೊಟ್ಟ ಆಗಿ ತಿರ್ಕೊಂಡು ಗೌಟ್ ಅಂತ ಹೇಳಿ ತಿರ್ಕೊಂಡಿರೋದು, ಆಕಾರನೇ ಕೆಟ್ಟೋಗಿರೋದು ಕೂಡ ಆ ಸ್ಥಿತಿನೂ ತಲುಪಬೇಕಾಗತ್ತೆ. ಸೊ ಮೊಂಡುತನ ಒಳ್ಳೇದಲ್ಲ, ಗಡಸ್ತನ ಒಳ್ಳೇದಲ್ಲ. ಯಾರು ಅತಿಯಾದ ಹೊರೆಯನ್ನ ಹೊತ್ತು ಜವಾಬ್ದಾರಿಯನ್ನ ನಿಭಾಯಿಸ್ತಾ ಇರ್ತಾರೋ, ಯಾರಿಗೆ ತಮ್ಮ ಭವಿಷ್ಯದ ಬಗ್ಗೆ ನಿರ್ದಿಷ್ಟವಾದ ಭಯ ಕಾಡ್ತಾ ಇರುತ್ತೋ, ಯಾರಿಗೆ ಆರ್ಥಿಕ ಅಸ್ಥಿರತೆ ಬಗ್ಗೆ ಚಿಂತೆ ಕಾಡ್ತಾ ಇರುತ್ತೋ, ಅಂತವರಿಗೆ ಆಗಾಗ್ಗೆ ಬೆನ್ನು ನೋವು ಮತ್ತು ಪೃಷ್ಠದಿಂದ ಕಾಲಿನವರೆಗೆ ಸಹಿಸಕ್ಕಾಗದೇ ಇರುವಂತ ನೋವು ಮತ್ತು ಸೆಳೆತ ಅನುಭವಿಸ್ತಾರೆ. ಅದನ್ನ ಸಯಾಟಿಕ ಅಂತ ಹೇಳ್ತಾರೆ. ನಿನ್ನೆ ದಿವಸ ಬೆನ್ನು ನೋವಿಂದಕ್ಕೆ ನಾವ್ ಹೇಳ್ತಿದ್ವಿ, ಮೇಲ್ ಬೆನ್ನು ನೋವು ಬಂದ್ರೆ ಅವ್ರಿಗೆ ಸೆನ್ಸ್ ಆಫ್ ಇನ್ಸೆಕ್ಯೂರಿಟಿ ಕಾಣ್ತಿರುತ್ತೆ. ಮಿಡ್ಲ್ ಬ್ಯಾಕ್ ಅಂತಂದ್ರೆ ಮಧ್ಯದ ಬೆನ್ನಲ್ಲಿ ಇದ್ದವ್ರಿಗೆ ಸಮಸ್ಯೆಗಳು ಸಿಕ್ಕಾಪಟ್ಟೆ ಹೊರೆ ಆಗ್ಬಿಟ್ಟು ಕಷ್ಟ ಆಗ್ತಾ ಇರುತ್ತೆ. ಲೋಯರ್ ಬ್ಯಾಕ್ ಅಲ್ಲಿ ಪೈನ್ ಬರ್ತಾ ಇದೆ ಅಂದ್ರೆ ಫಿನಾನ್ಷಿಯಲ್ ಆಗಿ ಹಣಕಾಸಿನ ತೊಂದರೆ ಇರುತ್ತೆ, ಅವ್ರಿಗೆ ಅದನ್ನ ಮೀಟ್ ಮಾಡಕ್ ಆಗ್ತಾ ಇರಲ್ಲ ಅಂತವ್ರಿಗೆ ಬರುತ್ತೆ ಅಂತ. ಸೊ ಇಲ್ಲಿ ಅತಿಯಾದ ಹೊರೆಯನ್ನು ಹೊತ್ತು ಜವಾಬ್ದಾರಿ ನಿಭಾಯಿಸ್ತಾ ಇರೋರ್ಗೆ ಬೆನ್ನೋವು ಬರುತ್ತೆ. ಅದಷ್ಟೇ ಅಲ್ದೇನೆ ಹಿಪ್ಸ್ ಇಂದ ಕಾಲ್ ಪಾದದ ಬೆಟ್ಟುವರೆಗೂ ಸೆಳೆತ ಬರ್ತಿರುತ್ತೆ. ಅದ್ ಎಷ್ಟು ಕಷ್ಟ ಸಯಾಟಿಕ ಪೇನ್ ಅಂತಂದ್ರೆ ಕೂತ್ಕೊಳಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ, ಮಲ್ಕೊಳಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಹಾಗಾಗಿ ಆ ಸಯಾಟಿಕ ಬಂದ್ರೆ ನಡಿಯಕ್ಕೂ ಆಗಲ್ಲ, ಕೂತ್ಕೊಳಕ್ಕಾಗಲ್ವಲ್ಲ ಅಂತ ನಿಂತ್ಕೊಳ್ಳೋಣ ಅಂದ್ರೆ ಎದ್ದೆಲ್ಲಿ ಹೇಳಕ್ಕೆ ಆಗಲ್ಲ. ಈ ತರ ಬಹಳಷ್ಟು ಕಷ್ಟ ಆಗುತ್ತೆ. ಸೊ ನಾವು ಎಷ್ಟು ಫ್ಲೆಕ್ಸಿಬಲ್ ಆಗಿರ್ತೀವೋ, ಎಷ್ಟು ಕೇಳಿಸ್ಕೊಳ್ತೀವೋ, ದೈವಿ ಗುಣಗಳು ಅಂತ ಏನ್ ಹೇಳ್ತೀವೋ ಆ ದೈವಿ ಗುಣಗಳು ಇರ್ಲಿ, ಫಸ್ಟ್ ಗೆ ಮನುಷ್ಯರ ಜೊತೆ ಮಾನವೀಯ ಗುಣಗಳಲ್ಲಿ ನಾವು ನಡ್ಕೊಂಡ್ರು ಕೂಡ ಎಷ್ಟೋ ಸಮಸ್ಯೆಗಳನ್ನ ನಾವು ಬರ್ದಂಗೆ ನೋಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಯಾರು ಜವಾಬ್ದಾರಿಗಳನ್ನ ಹೊತ್ಕೊಳ್ಳದಂತೆ ತಪ್ಪಿಸ್ಕೊಳ್ತಾ ಇರ್ತಾರೋ, ಯಾರು ಮಾನಸಿಕವಾಗಿ ಯಾರಿಗೂ ಬಗ್ಗದೇ ಇರುವಂತಹ, ಹೊಂದಿಕೊಳ್ಳದೆ ಇರುವಂತಹ ಸ್ವಭಾವದವರಾಗಿರ್ತಾರೋ ಅಂತವರು ಭಯದಿಂದಾನೋ ಅಥವಾ ಆಘಾತದಿಂದಾನೋ ಪಾರ್ಶ್ವವಾಯುವಿಗೆ ಅಂದ್ರೆ ಪ್ಯಾರಾಲಿಸಿಸ್ಗೆ ತುತ್ತಾಗ್ತಾರೆ. ಸೊ ಅವ್ರಿಗೇನೆ ಅಂತವ್ರಿಗೆ ಯಾವಾಗ್ಲೂ ಹೇಳ್ತಾ ಇರ್ತೀವಿ, ನಾವ್ ಯಾವಾಗ ಹೇಳ್ತಾ ಇರ್ತೀವಿ ಎಣ್ಣೆ ಹಚ್ಕೊಂಡ್ಬಿಟ್ಟಿರ್ತಾರೆ ಅಂತ. ಅಂದ್ರೆ ಅರ್ಥ ಯಾವ ಕೆಲ್ಸಾನು ಒಪ್ಕೊಳ್ಳಲ್ಲ ಅವರು, ಯಾವ ಕೆಲ್ಸನೂ ಮಾಡಕ್ ಇಷ್ಟ ಇರಲ್ಲ ಅವ್ರಿಗೆ. ಏನ್ ಹೇಳಿದ್ರು ಕೂಡ ನೀ ಹೇಳಿದೀಯಲ್ವಾ ನಾ ಮಾಡ್ತೀನಿ ಅಂತ ಅನ್ನೋ ತರ ಇರುತ್ತೆ. ಒಟ್ಟಲ್ಲಿ ನಾಳೆ ನಾಡಿದ್ದು ಅಂತ ಮುಂದುವರಿತಾ ಇರ್ತಾರೆ. ಹಂಗಾಗಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಳದೇನೆ ಇರುವಂತ ತುಂಬಾ ಫ್ಯಾಮಿಲಿಗಳಲ್ಲಿ ಪಾಪ ಹೆಂಗಸ್ ಮೇಲೆ ಲೋಡ್ ಹಾಕ್ಬಿಟ್ಟಿರ್ತಾರೆ. ಅಂತವ್ರು ಆ ಭಯದಿಂದ ನಾಳೆ ಹೇಗೋ ನಾಳೆ ಏನೋ ಅಂತ ಅನ್ನೋಂತ ಭಯ ಇರೋರ್ಗೆ ಪಾರ್ಶ್ವ ಪ್ಯಾರಾಲಿಸಿಸ್ ಆಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಯಾರಿಗೆ ತಮ್ಮ ಹಳೆಯ ಹಿಂದಿನ ನೋವು, ದುಃಖ ಅಥವಾ ಆಘಾತಕ್ ಭರಿತ ಘಟನೆಗಳ ನೋವನ್ನ ಸಹಿಸಕ್ಕೂ ಆಗದೆ, ಮರೆಯಕ್ಕೂ ಆಗದೆ ಕೊರಗ್ತಾ ಇರ್ತಾರೋ, ಭವಿಷ್ಯದ ಬಗ್ಗೆ ಆತಂಕದಲ್ಲಿರ್ತಾರೋ ಅಂತಹವರಿಗೆ ಪ್ರಾಣಶಕ್ತಿ ಚೈತನ್ಯದ ಹರಿಯುವಿಕೆನಲ್ಲಿ ಅಡಚಣೆ ಉಂಟಾಗಿ, ಮಾಂಸಖಂಡಗಳಲ್ಲಿ ಆಗಾಗ್ಗೆ ಸೆಳೆತ ಉಂಟಾಗಿ, ಆ ಹಿಡಿದಿಟ್ಕೊಂಡಿರುವಂತ ಉದ್ವೇಗ ಈ ರೀತಿನಲ್ಲಿ ಹೊರಹಾಕತ್ತೆ. ಅವ್ರಿಗೇನಾಗ್ತಿರುತ್ತೆ, ಈಗ ನಾವು ರಾತ್ರಿ ಮಲ್ಕೊಂಡಿರುವ ಕಾಲ್ ನೀಡಕ್ ಹೋದಾಗ ತಕ್ಷಣ ಕ್ರಾಂಪ್ಸ್ ಆಗ್ಬಿಟ್ಟು ಎಳ್ಕೊಳಕ್ಕೆ ಆಗಲ್ಲ ಕಾಲ್ನ ಅನ್ನೋ ಹಂಗಪ್ಪ ನರ ಗಟ್ಟಿ ಆದಂಗ ಆಗ್ಬಿಡುತ್ತೆ. ಸೊ ಆತರ ಸ್ನಾಯು ಸೆಳೆತಕ್ಕೆ ಕಾರಣ, ಮುಖ್ಯವಾದ ಕಾರಣ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಇದೆ ಅನ್ನೋದು ಒಂದು. ವೈದ್ಯಕೀಯವಾಗಿ ಸತ್ಯವಾದ್ರೂ ಕೂಡ ಡಿಹೈಡ್ರೇಷನ್ಗೆ ನೀರಿನ ಅಂಶ ಕಡಿಮೆ ಆಗೋ, ಡಿಹೈಡ್ರೇಷನ್ ಅಂದ್ರೆ ನೀರಿನ ಅಂಶ ಕಡಿಮೆ ಆಗೋದು. ಯಾರಿಗೆ ಮಾನಸಿಕ ಒತ್ತಡ, ಆತಂಕ ಮತ್ತು ಭಯಕ್ಕೆ ಕಾರಣ ಇರುತ್ತೋ, ಅವರ ಜೀವನದ ಹಿಂದಿನ ನೋವುಂಟು ಮಾಡಿರುವಂತ, ಮರೆಯಕ್ಕಾಗದೇ ಇರುವಂತ ಆಘಾತಕಾರಿ ಘಟನೆಗಳಿರುತ್ತೋ ಅಂತವ್ರಿಗೆ ಈ ಕ್ರಾಂಪ್ಸ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗಾಗಿ ಅವರ ಜೀವನದ ಹಿಂದಿನ ನೋವುಂಟು ಮಾಡಿರುವಂತ, ಮರೆಯಕ್ಕಾಗದೇ ಇರುವಂತ ಆಘಾತಕಾರಿ ಘಟನೆಗಳಿದ್ದಾಗ ಅವ್ರಿಗೆ ಆ ರೀತಿಯ ನಿದ್ದೆನಲ್ಲೂ ಕೂಡ ಆಗತ್ತೆ. ಅತಿಯಾದ ಬೆವರುವಿಕೆ ಇರಬಹುದು, ಅತಿಯಾದ ಮೂತ್ರ ವಿಸರ್ಜನೆಯೂ ಆಗಿರ್ಬೋದು, ಆಗಾಗ್ಗೆ ಬಾಯಿ ಒಣಗಿ ಸೂಚನೆಯನ್ನು ಕೊಡ್ತಾ ಇರ್ಬೋದು. ಸೊ ಮೊದಲಲ್ಲೇ ನಮ್ಗೆ ಬಾಯಿ ಒಣಗೋದು, ಆಮೇಲೆ ನಿಮ್ಮ ದೇಹದಿಂದ ನೀರಿನ ಅಂಶ ಹೆಚ್ಚಾಗಿ ಹೋಗ್ತಾ ಇದೆ ಅಂತಂದಾಗ್ಲೇ ನಾವು ಅರ್ಥ ಮಾಡ್ಕೋಬಹುದು
ನಮ್ಗೆ ಮಾನಸಿಕ ಒತ್ತಡ, ಆತಂಕ ಇದೆ, ಯಾವ್ದನ್ನೋ ಮರೆಯಕ್ಕಾಗದೆ ಒದ್ದಾಡ್ತಾ ಇದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಡಿಹೈಡ್ರೇಷನ್ ಆಗಕ್ಕೆ ಬಿಡಬಾರ್ದು. ಸೊ ಮಾನಸಿಕ ಒತ್ತಡ ಮತ್ತು ಆತಂಕ ಆದಾಗ ಹಾರ್ಮೋನ್ಸ್‌ಗಳ ಉತ್ಪತ್ತಿನಲ್ಲಿ ಏರ್ಪೇರು ಉಂಟಾಗುತ್ತೆ. ಈಸ್ಟ್ರೋಜನ್ ಮತ್ತು ಟೆಸ್ಟೋಸ್ಟಿರಾನ್ ಅನ್ನೋ ಸೆಕ್ಸ್ ಹಾರ್ಮೋನ್ಸ್, ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸಾಲ್ ಮತ್ತು ಅಡ್ರೆನಾಲಿನ್ ಉತ್ಪತ್ತಿಯಲ್ಲಿ ಏರ್ಪೇರು ಉಂಟಾದಾಗ್ಲೂ ಕೂಡ ಥೈರಾಕ್ಸಿನ್ ಹಾರ್ಮೋನಿನ ಉತ್ಪತ್ತಿಯಲ್ಲಿ ಇವಾಗ ಯಾರನ್ನ ಕೇಳಿದ್ರು ಥೈರಾಯ್ಡ್ ಪ್ರಾಬ್ಲಮ್ ಅಂತ ಬೆಳಗ್ಗೆ ಎದ್ದ ತಕ್ಷಣ ಬರೀ ಹೊಟ್ಟೆನಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ಗೆ ಹಾರ್ಮೋನ್ಸ್ ತಗೋತಾ ಇರ್ತಾರೆ. ಹಾಗಾಗಿ ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿನಲ್ಲಿ ಏರ್ಪೇರು ಉಂಟಾದಾಗ್ಲೂ ಕೂಡ ವ್ಯಕ್ತಿಯಲ್ಲಿ ಮಾನಸಿಕ ಒತ್ತಡ ಮತ್ತು ಆತಂಕಕ್ಕೆ ಕಾರಣ ಆಗುತ್ತೆ ಅನ್ನೋದು ಸಾಬೀತಾಗಿದೆ. ಹಾಗಾಗಿ ನಾವು ಏನ್ ಮಾಡ್ಬೇಕು, ಹಳೆಯ ಹಿಂದಿನ ನೋವು, ದುಃಖ, ಆಘಾತಕಾರಿ ಘಟನೆಗಳ ನೋವನ್ನ ಸಹಿಸಕ್ಕೂ ಆಗದೆ ಮರೆಯಕ್ಕೂ ಆಗದೆ ಒದ್ದಾಡೋದು ಇರುತ್ತೆ. ಅದ್ರಲ್ಲಿ ಭವಿಷ್ಯದ ಬಗ್ಗೆ ಅವ್ರಿಗೆ ಇನ್ಸೆಕ್ಯೂರಿಟಿ ಕಾಡ್ತಾ ಇದ್ದಾಗ್ಲೂ ಆಗುತ್ತೆ. ಅದರ ಒಂದು ಪರಿಣಾಮ ಈ ಎಲ್ಲಾ ತೊಂದರೆ ಆಗತ್ತೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಸಾಕಷ್ಟು ನೀರನ್ನ ಕುಡಿತಾ ಬಂದಾಗ ಅವ್ರ ಡಿಹೈಡ್ರೇಷನ್, ಕ್ರಾಂಪ್ಸ್ ಆಗೋದು ಕಡಿಮೆ ಆಗುತ್ತೆ. ನೀರಿನಂಶ ಕಡಿಮೆ ಆಗಿರೋದು ದೇಹಕ್ಕೆ, ಆತಂಕ, ಭಯ, ದುಃಖ ಆಗಿರೋದು ಮನಸ್ಸಿಗೆ, ಭಾವನೆಗಳಿಗೆ. ಹಾಗಾಗಿ ನೀರು ಕುಡಿದಾಕ್ಷಣ ಸ್ನಾಯು ಸೆಳೆತ ಕಡಿಮೆ ಆಗೋದಿಲ್ಲ. ಆದ್ರೂ ಆತಂಕ, ಆಘಾತ ಮೂಡಿಸ್ತವ್ರು ಸಾರಿ, ಕ್ಷಮಿಸಿ, ಮರ್ತು ಬಿಡಿ ಅಂದಾಕ್ಷಣ ಮನಸ್ಸಿಗಾಗಿರೋ ಹಾನಿ, ಆಘಾತದಿಂದ ಆಗಿರುವಂತ ಆಂತರಿಕ, ಭಾವನಾತ್ಮಕ, ಪ್ರಾಣಶಕ್ತಿ, ಚೈತನ್ಯದ, ಜೈವಿಕ, ರಾಸಾಯನಿಕ ಹಾನಿ ಒಂದೇ ಸಲಕ್ಕೆ ಸರಿ ಹೋಗೋದಿಲ್ಲ. ಆದ್ರೂ ಕೂಡ ಪತ್ರಿಸರು ಅವರೊಂದು ಸಾರಿ ಎನ್ನೋದು ಕರ್ಮ ನಡೆಸುತ್ತಾ ಅಂತ ಒಂದು ವಿಡಿಯೋ ಇದೆ. ಅದ್ರಲ್ಲಿ ಅವ್ರು ಹೇಳ್ತಾರೆ, ಪ್ರತಿದಿನಾನು ಯಾರು ಅಂತ ಗೊತ್ತಿಲ್ಲದೆ ಇದ್ರೂನು ಸ್ಥಿತಿಗತಿಗೆ ಕಾರಣರಾಗಿರೋರಿಗೆ ಸಾರಿ ಕೇಳೋದು, ಆಮೇಲೆ ನಾವು ಬೇರೆಯವ್ರನ್ನ ಕ್ಷಮಿಸೋದ್ರ ಮೂಲಕ ಎಷ್ಟೋ ಕಾಯಿಲೆಗಳನ್ನ ಕಡಿಮೆ ಮಾಡ್ಕೋಬಹುದು ಅಂತ ಪತ್ರಿಸರ್ ಕೂಡ ಹೇಳ್ತಾರೆ. ಹಾಗಾಗಿ ಸಮಸ್ಯೆ ಕುಟುಂಬದಲ್ಲಿ ಉದ್ಭವವಾಗಿದ್ರೆ ಕೌಟುಂಬಿಕ ಕೌನ್ಸೆಲಿಂಗ್ ಮೂಲಕ, ಅದನ್ನ ಫ್ಯಾಮಿಲಿ ಕೌನ್ಸೆಲಿಂಗ್ ಮೂಲಕ ಸಹಕಾರಿಯಾಗ್ಬೋದು. ಹೇಳ್ದೆ ಇಟ್ಕೊಂಡು ಅನುಭವಿಸಿ 10 ತರಹ ಕಾಯಿಲೆ ಬರ್ಸ್ಕೊಂಡು ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಆಗಕ್ಕಿಂತ ನಾವು ಸಾರಿ ಹೇಳೋದು, ಅದನ್ನೇ ಕ್ಷಮಾ ಧ್ಯಾನ ಅಂತ ಹೇಳ್ಬಿಟ್ಟು ರಾತ್ರಿ ಧ್ಯಾನ ಮಲಕೊಳಕ್ ಮುಂಚೆ ಧ್ಯಾನ ಮಾಡಿ, ನಮ್ ಈ ಸ್ಥಿತಿಗೆ ಯಾರು ಕಾರಣರಾಗಿದಾರೋ ಅವ್ರನ್ನ ಯಾರೇ ಆಗಿರ್ಬೋದು, ಯಾವ ಜನ್ಮದಲ್ಲೇ ಆಗಿರ್ಬೋದು, ಸಾರಿ ಕೇಳೋ ಮೂಲಕ ಬೆಳಗ್ಗೆ ಎಚ್ಚರ ಆದ ತಕ್ಷಣ ಕಣ್ಬಿಡ್ದೇನೆ ಧ್ಯಾನ ಕೂತ್ಕೊಂಡು ಎಲ್ರನ್ನೂ ತಪ್ಪು ಹುಡ್ಕೋ ಬದಲು ಎಲ್ರನ್ನೂ ತಪ್ಪನ್ನ ಕ್ಷಮಿಸೋ ಮೂಲಕ ನಾವ್ ಈ ಆರೋಗ್ಯದ ತೊಂದರೆಗಳಿಂದ ದೂರ ಇರಬಹುದು ಅಂತ ಪತ್ರಿಸರ್ ಹೇಳಿದ್ದಾರೆ. ಯಾರಿಗೆ ಜೀವನದಲ್ಲಿ ಘಟಿಸಿದ ಯಾವುದೋ ಒಂದು ಆಘಾತಕಾರಿ ಘಟನೆಯನ್ನ ನಿಭಾಯಿಸಕ್ಕಾಗ್ದೇನೆ, ಅರಗಿಸ್ಕೊಳಕ್ಕಾಗ್ದೇನೆ ಮತ್ತು ಮರೆಯಕ್ಕೂ ಆಗದೆ ಅವರ ಅಸ್ತಿತ್ವಕ್ಕೆ ಧಕ್ಕೆ ಉಂಟಾದಾಗ, ಆಂತರ್ಯದಲ್ಲಿ ಭಯ ಉಂಟಾಗಿ ಆ ಸ್ಥಿತಿಗತಿಗಳಿಂದ ಶಾಶ್ವತವಾಗಿ ಹೊರಗುಳಿಬೇಕು ಅಂತ ಅನ್ನಿಸ್ದಾಗ ಉಂಟಾಗುವಂತ ನಿಶ್ಶಕ್ತ ಮಾನಸಿಕ ಸ್ಥಿತಿಯೇ ಪ್ರಜ್ಞೆ ತಪ್ಪುವಿಕೆ ಅಥವಾ ಎಚ್ಚರ ತಪ್ಪುವಿಕೆ. ಸೊ ಯಾರಾದ್ರೂ ಫ್ರೀಕ್ವೆಂಟ್ ಆಗಿ ಅನ್ಕಾನ್ಶಿಯಸ್ ಆಗ್ತಾ ಇದ್ದಾರೆ ಅಂತಂದ್ರೆ ಅವ್ರ ಕೈನಲ್ಲಿ ಬಗೆಹರಿಸಕ್ಕಾಗದೆ ಇರೋ, ಸರಿಪಡಿಸಕ್ಕಾಗದೆ ಇರೋ ಸಮಸ್ಯೆಯಿಂದಾನೇ ದೂರ ಹೊಟ್ಟೋಗೋಣ ಅನ್ನೋ ಪ್ರಯತ್ನದಲ್ಲಿ, ಅಥವಾ ಕೆಲವು ಸಲ ಸಾಯ್ಬೇಕು ಅನ್ನುವಂತ ಉದ್ದೇಶಿತ ಮನಸ್ಥಿತಿಯಲ್ಲಿ ಪ್ರಜ್ಞೆ ತಪ್ಪೋದು ಸಹಜ. ಆಶ್ರಯಕ್ಕಾಗಿ ಕೈ ಚಾಚಿ ಹಿಡಿದ ಹಗ್ಗನೇ ಹಾವಾದಾಗ ಆಶ್ರಯ, ಬೆಂಬಲ ಸಿಗೋದಾದ್ರೂ ಎಲ್ಲಿ ಎನ್ನುವಂತ ಭಯ ಮೊದಲಿಗೆ ಪ್ರಜ್ಞಾಹೀನತೆಯಲ್ಲಿ ಪ್ರಾರಂಭಗೊಳ್ಳುತ್ತೆ. ಜೀವ ತ್ಯಾಗ ಮಾಡಕ್ಕೆ ಸಿದ್ಧರಿರೋದ್ರಿಂದ ಅದು ಸಾವಿನಲ್ಲೂ ಕೂಡ ಕೊನೆಗೊಳ್ಳಬಹುದಾಗತ್ತೆ. ಸೊ ನಮ್ಮ ತಪ್ಪು ಮನೋಭಾವನೆಗಳಿಂದ ನಮ್ಗೆ ಕಾಯಿಲೆ ಬರುತ್ತೆ ಅನ್ನೋದನ್ನ ಒಪ್ಪಿಕೊಂಡು ಅದನ್ನ ಸರಿಪಡಿಸ್ಕೊಂಡ್ರೆ ಕಾಯಿಲೆ ವಾಸಿ ಆಗುತ್ತಂತೆ ಅನ್ನೋ ಆಶಾಭಾವನೆಯಿಂದ ತಪ್ಪನ್ನ ಸರಿಪಡಿಸ್ಕೊಳ್ಬಹುದು. ಆದ್ರೆ ನಮ್ಗೆ ಬರೋ ಕಾಯಿಲೆಗಳಿಗೆ ನಮ್ಮ ಸುತ್ತಮುತ್ತಲಿರೋರು ಕೂಡ ಕಾರಣ ಅಂತಾನು ಬೋಡೋ ಶಲೀಲಾ ಶರ್ಮರು ಇನ್ನೊಂದು ಗ್ರೂಪ್ ಮಾಡಿದ್ದಾರೆ. ಏನಂತ, ನಮಗೆ ಕಾಯಿಲೆ ಬರಕ್ಕೆ ಬರೀ ನಾವು ಮಾತ್ರ, ನಮ್ಮ ಭಾವನೆಗಳು ಮಾತ್ರ, ನಮ್ಮ ಭಾವೋದ್ರೇಕಗಳು ಮಾತ್ರ ಕಾರಣ ಅಲ್ಲ, ಅದ್ರ ಜೊತೆಗೆ ಬೇರೆ ಕಾರಣನೂ ಇದೆ. ಅದೇನು ಅಂತಂದ್ರೆ, ನಮ್ಮ ಹತ್ತಿರದಲ್ಲಿರೋರೇ, ನಮ್ಮ ಜೊತೆಯಲ್ಲಿರೋರೇ ನಮ್ಗೆ ಕಿರಿಕಿರಿ ಮಾಡ್ತಾ ಇದ್ರೆ, ಕೆರಳಿಸ್ತಾ ಇದ್ರೆ, ಸ್ವತಂತ್ರಕ್ಕೆ ಧಕ್ಕೆ ಉಂಟು ಮಾಡ್ತಾ ಇದ್ರೆ, ನಮ್ಮನ್ನ ಸ್ನಬ್ ಮಾಡ್ತಾ ಇದ್ರೆ, ಮುಂದೆ ಆ ಕಷ್ಟ ಸಹಿಷ್ಣುತೆನೇ ಸೈನಸ್ ತೊಂದರೆಗಳಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮೂಗ್ನಲ್ಲಿ ಸೋರೋದು, ಹುಬ್ಬುಗಳಲ್ಲಿ ನೋವು, ತಲೆಭಾರ, ಉಸಿರಾಡಕ್ ಕಷ್ಟ ಅನುಭವಿಸ್ಬೇಕಾಗಿ ಬರುತ್ತೆ ಅಂತ ಹೇಳ್ತಾರೆ. ಯಾರಿಗೆ ಅವರ ಜೀವನದಲ್ಲಿ ಕುಟುಂಬದ ಸದಸ್ಯರಿಂದ ಅಥವಾ ಇತರರಿಂದ ಉಂಟಾಗುವಂತ ಆಂತರಿಕ ಘರ್ಷಣೆಗಳನ್ನ ಪರಿಹರಿಸ್ಕೊಳ್ಳಕ್ಕಾಗ್ದೆ ತಮ್ಮೊಳಗೆ ಅದ್ ಬಿಟ್ಕೊಳ್ತಾರೋ, ಒಪ್ಪಿಕೊಳ್ಳಕ್ಕಾಗ್ದೇನೆ ತೊಳೆದಾಡ್ತಾ ಇರ್ತಾರೋ, ನುಂಗಲಾರದ ಬಿಸಿ ತುಪ್ಪದಂತಾಗಿರುತ್ತೋ ಅವ್ರ ಜೀವನ, ಅವ್ರಿಗೆ ಆಗಾಗ್ಗೆ ಗಂಟಲ ಗ್ರಂಥಿಯ ಊತ ಆಗಿ ನೋವಿನಿಂದ ಉಗುಳ್ ನುಂಗಕ್ಕೂ ಕಷ್ಟ ಪಡ್ತಾರಂತೆ.
ಇತರರು ನಿಮ್ಮಿಂದ ಅತಿಯಾಗಿ ಅಪೇಕ್ಷಿಸ್ತಾ ಇದ್ದಾಗ, ಅದು ನಿಮ್ಗೆ ಹೊರೆ ಅಂತ ಅನ್ನಿಸ್ತಿದ್ದಾಗ, ಅವರ ಸಲಹೆ, ಸೂಚನೆ ಹಾಗೂ ಆದೇಶಗಳನ್ನ ನಿಮ್ಗೆ ಮಾಡಕ್ಕೆ ಇಷ್ಟವಿಲ್ಲ ಅಂತ ಅನ್ನಿಸ್ತಾ ಇದ್ದಾಗ, ಆ ಇತರರಿಂದ ಘಟಿಸಿರುವಂತ ನೋವಿನ ಸಂಗತಿಗಳನ್ನ, ಸ್ಥಿತಿಗತಿಗಳನ್ನ ನುಂಗುಕೊಂಡು ಜೀವಿಸಕ್ಕಾಗದೇ ಇರೋರು ಆಹಾರ ಇರ್ಲಿ, ನೀರನ್ನು ನುಂಗಕ್ಕೆ ಕಷ್ಟಪಡ್ತಾ ಇರ್ತಾರಂತೆ. ಯಾರನ್ನಾದ್ರೂ ವಿಧಿ ಇಲ್ದೆ ಸಹಿಸ್ಕೊಂಡು ಜೀವಿಸ್ಬೇಕಾಗ್ ಬರುತ್ತೋ, ಯಾರ ಮೇಲೆ ದಬ್ಬಾಳಿಕೆ ನಡೀತಿರುತ್ತೋ, ಯಾರಿಗೆ ಮಾತಾಡಕ್ಕೆ ಸ್ವತಂತ್ರನೇ ಇರಲ್ವೋ ಅಂತವ್ರಿಗೆ ಉಸಿರಾಟಕ್ಕೆ ಕಷ್ಟ ಆಗ್ತಾ ಇರತ್ತಂತೆ. ಅದು ಅವರ ಆರ್ಥಿಕ ಸ್ವಾತಂತ್ರ್ಯಕ್ಕೆ, ಕೆಲಸದ ಸ್ವಾತಂತ್ರ್ಯಕ್ಕೆ ಅಥವಾ ಮಾತಿನ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂತಹ ತೇಜೋವಧೆ ಕೂಡ ಇರಬಹುದು ಅಂತ ಹೇಳಿದ್ದಾರೆ. ಅಥವಾ ಬಾಯಿ ಮುಚ್ಸುವಂತ ದರ್ಪನೂ ಇರ್ಬೋದು, ಅಥವಾ ದಬಾವಣೆ ಕೂಡ ಇರ್ಬೋದು. ಅದನ್ನ ಸಹಿಸಿ ಜೀವಿಸಬೇಕಾಗಿರುವಂತವ್ರು ಸ್ವತಂತ್ರಕ್ಕಾಗಿ, ಗಾಳಿಗಾಗಿ ಹಾತೊರಿತಾ ಇರ್ತಾರಂತೆ ಅಂತ ಹೇಳಿದ್ದಾರೆ. ಇನ್ನೊಂದು ಬಹಳ ಒಳ್ಳೆ ವಿಚಾರ ಹೇಳಿರೋದೇನು ಅಂದ್ರೆ, ದೇಹದ ಅತಿ ಮುಖ್ಯ ಅಂಗ ಹೃದಯ ಯಾವುದೇ ಭಾವನಾತ್ಮಕ ಅಸಮತೋಲನ ಅಂದ್ರೆ ಇಮೋಷನಲ್ ಇಂಬ್ಯಾಲೆನ್ಸ್ ಆದಾಗ ಆ ಮೂಲ ಪ್ರಾಣಶಕ್ತಿ ಚೈತನ್ಯಕ್ಕೆ, ಹೃದಯಕ್ಕೆ ಧಕ್ಕೆ ಉಂಟಾಗತ್ತೆ ಅಂತನೂ, ಮಾನಸಿಕ ಘರ್ಷಣೆ ಅಥವಾ ದುಃಖದ ಪ್ರಭಾವ ಹೃದಯದ ಮೇಲೆ ಬಿದ್ರೆ ಪ್ರಾಣಾಪಾಯ ಅಂತಾನು ತಿಳಿಸ್ತಾ, ಎಂತಹ ಪ್ರವೃತ್ತಿ ಇರೋರು ಹೃದಯಕ್ಕೆ ಮತ್ತು ರಕ್ತಕ್ಕೆ ಸಂಬಂಧಿಸಿದ ಯಾವ ಕಾಯಿಲೆಗೆ ತುತ್ತಾಗ್ತಾರೆ ಅನ್ನೋದನ್ನ ತಿಳಿಸಿದ್ದಾರೆ. ಉದಾಹರಣೆಗೆ, ಹಾರ್ಟ್ ಮೇಲೆ ಪ್ರೀತಿ, ಸ್ನೇಹ, ಕರುಣೆ, ಮಮತೆ ಈ ಈ ಭಾವನೆಗಳಿಗೆ ಸಂಬಂಧಪಟ್ಟಂಗೆ ಯಾವ ರೀತಿಯ ಭಾವನೆಗಳಿದ್ರೆ ಹೃದಯದ ಯಾವ ರೀತಿಯ ಕಾಯಿಲೆಗಳು ಬರುತ್ತೆ ಅನ್ನೋದನ್ನ ಚೆನ್ನಾಗಿ ಹೇಳಿದ್ದಾರೆ. ಭಾವನೆಗಳನ್ನ ಯಾರೊಡನೆಯೂ ಹಂಚಿಕೊಳ್ಳದೇನೆ ಅದುಮಿಡ್ತಾ ಇರುವಂತವ್ರು, ಸಣ್ಣ ಸಣ್ಣ ವಿಚಾರಕ್ಕೂ ಭಾವೋದ್ರೇಕಗೊಳ್ತಾ ಇರುವಂತವ್ರು, ಕೋಪಿಷ್ಟ್ರು, ಗಡು ಸ್ವಭಾವವುಳ್ಳವರು ಹೃದಯಾಘಾತದಿಂದ ಬಳಲ್ತಾರೆ. ಯಾರು ಅವರಲ್ಲೇ ಉದ್ಭವವಾಗುವಂತ ಭಾವನೆಗಳಿಗೆ ಸ್ಪಂದಿಸೋದಿಲ್ವೋ, ಯಾರು ಸದಾ ಸಮರ್ಥಿಸಿಕೊಳ್ಳಕ್ಕೆ ಅಹಂಕಾರದಿಂದ ವರ್ತಿಸ್ತಾ ಇರ್ತಾರೋ, ಯಾರು ಬದಲಾವಣೆಗಳನ್ನ ಒಪ್ಪಿಕೊಳ್ಳದೆ ಒದ್ದಾಡ್ತಿರ್ತಾರೋ ಅವರು ಆಂಜಿನಾ ಪೆಕ್ಟೋರಿಸ್ ಅನ್ನೋ ಕಾಯಿಲೆಯಿಂದ, ಅಂದ್ರೆ ಹೃದಯಕ್ಕೆ ಬೇಕಿರುವಷ್ಟು ರಕ್ತ ಹರಿದು ಬರದೇ ಇರುವಂತಹ ತೊಂದರೆಯಿಂದ ಮತ್ತು ಎದೆನೋವಿನಿಂದ ಬಳಲ್ತಾರೆ. ಯಾರು ಮುಕ್ತವಾಗಿರದೇನೆ ಸದಾ ಒತ್ತಡಕ್ಕೊಳಗಾಗ್ತಾ ಇರ್ತಾರೋ, ಯಾರು ಸಂಕುಚಿತ ಮನೋಭಾವನೆಯಿಂದ ಜೀವನ ಸಾಗಿಸ್ತಾ ಇರ್ತಾರೋ, ಯಾರು ಎಲ್ಲಕ್ಕೂ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರ್ತಾರೋ ಅಂಥವ್ರು ಆರ್ಟೀರಿಯೋಸ್ಕ್ಲಿರೋಸಿಸ್ ಅಂತ ಅನ್ನೋ ಕಾಯಿಲೆಯಿಂದ ಬಳಲ್ತಾರೆ. ಅಂದ್ರೆ ಹೃದಯದಿಂದ ಅಂಗಾಂಗಗಳಿಗೆ ರಕ್ತ ಪರಿಚಲನೆಯಾಗುವಂತಹ ರಕ್ತನಾಳಗಳಲ್ಲಿ ತಡೆ ಉಂಟಾಗಿ, ಅಥವಾ ರಕ್ತನಾಳಗಳು ಗಡುಸಾಗಿ, ಅಥವಾ ರಕ್ತ ಹರಿಯುವಿಕೆಯಲ್ಲಿ ವ್ಯತ್ಯಾಸ ಉಂಟಾಗಿ ಅಂಗವೈಫಲ್ಯ ಉಂಟಾಗತ್ತೆ ಅಂತಾನು ಹೇಳಿದ್ದಾರೆ. ಯಾರು ತಮ್ಮ ಚಿಂತನೆ, ಇದು ಬಹಳ ಪ್ರತಿಯೊಬ್ಬರಿಗೂ ಇರುವಂತಹದ್ದು, ಯಾರು ತಮ್ಮ ಚಿಂತನೆಗಳನ್ನ ಮತ್ತು ಭಾವೋದ್ರೇಕಗಳನ್ನ ದೀರ್ಘಕಾಲ ವ್ಯಕ್ತಪಡಿಸ್ತೇನೆ ಅದುಮಿಟ್ಕೊಳ್ತಾ ಇರ್ತಾರೋ, ಯಾರು ಸದಾ ದ್ವಂದ್ವಗಳಲ್ಲಿ ಮುಳುಗಿ, ಅಂದ್ರೆ ಏನೇ ಮಾಡ್ಬೇಕಾದ್ರೆ ನಿರ್ಧಾರವನ್ನ ತಗೊಳಕ್ಕಾಗಲ್ಲ, ಹೋಗ್ಲೋ ಬೇಡವೋ, ಬರ್ಲೋ ಬೇಡವೋ, ಊಟ ಮಾಡ್ಲೋ ಬೇಡವೋ, ಮಲಕೊಳ್ಳೋ ಬೇಡವೋ, ಈ ತರ ಯಾವಾಗ್ಲೂ ದ್ವಂದ್ವದಲ್ಲಿ ಇರ್ತಾರಲ್ಲ ಅಂತವ್ರು ಅಧಿಕ ರಕ್ತದ ಒತ್ತಡದಿಂದ ಬಳಲ್ತಾರೆ ಅಂತ ತಿಳಿಸಿದ್ದಾರೆ. ಯಾರು ಜೀವನದ ಸಮಸ್ಯೆಗಳನ್ನ ಎದುರಿಸಕ್ಕೆ ಹಿಂಜರಿತಿರ್ತಾರೋ, ಯಾರು ಜವಾಬ್ದಾರಿಯನ್ನ ನಿಭಾಯಿಸಕ್ಕೆ ಹೆದರ್ತಾರೋ, ಯಾರು ತಮ್ಮನ್ನ ತಾವೇ ಸಮರ್ಥಿಸಿಕೊಳ್ಳಕ್ಕೆ ಹಿಂಜರಿತಿರ್ತಾರೋ ಅವರಲ್ಲಿ ಅತ್ಯಗತ್ಯ ಪ್ರಾಣಶಕ್ತಿ ಚೈತನ್ಯದ ಕೊರತೆ ಇದ್ದು ಲೋ ಬ್ಲಡ್ ಪ್ರೆಷರ್ ಆಗಿರುತ್ತೆ. ಅವ್ರಿಗೆ ಲೋ ಬ್ಲಡ್ ಪ್ರೆಷರ್ ಇಂದ ಬಳಲ್ತಾರೆ. ಯಾರು ಜೀವನವನ್ನ ಧೈರ್ಯವಾಗಿ ಎದುರಿಸಕ್ಕೆ ಭಯ ಪಡ್ತಾ ಇರ್ತಾರೋ, ಯಾರು ಜವಾಬ್ದಾರಿಗಳನ್ನ ವಹಿಸ್ಕೊಳ್ಳಕ್ಕೆ ಹಿಂದ್ಲೇಟ್ ಹಾಕ್ತಾ ಇರ್ತಾರೋ, ಯಾರಲ್ಲಿ ಸಂತೋಷ ಮತ್ತು ಉತ್ಸಾಹದ ಕೊರತೆ ಇರುತ್ತೋ, ಯಾವುದನ್ನು ಹೃದಯ ತುಂಬಿ ಒಪ್ಕೊಳ್ಳೋದಿಲ್ಲ, ಅವ್ರಿಗೆ ಏನೇ ಹೇಳಿದ್ರು ಕೂಡ ಅಲ್ಲಿ ಹೋಗ್ಬಾ ಅಂದ್ರೆ ಆಯ್ತು ಆದ್ರೆ ಅಂತಾರೆ, ಎಸ್ ಬಟ್ ಅಂತಾರೆ, ಓಕೆ ಬಟ್ ಅಂತಾರೆ, ಒಟ್ಟಲ್ಲಂತೂ ಹಾರ್ಟ್ಫುಲ್ ಆಗಿ ಒಪ್ಕೊಳ್ಳೋದೇ ಇಲ್ಲ ಅಂತ ಅವರು ರಕ್ತಹೀನತೆಯಿಂದ ಅಂದ್ರೆ ಅನಿಮಿಯಾದಿಂದ ಬಳಲ್ತಾ ಇರ್ತಾರೆ. ಅವರ ನಡವಳಿಕೆಯ ಪ್ರಭಾವ ಅವರ ಗುಲ್ಮ ಅಂಗದ ಮೇಲೆ ಬೀಳ್ತಾ ಇರುತ್ತೆ. ಯಾರು ಮಾಡೋ ಕೆಲ್ಸನ ಖುಷಿ ಇಲ್ದೇನೆ ಬೈಕೊಂಡ್ ಮಾಡ್ತಾ ಇರ್ತಾರೋ ಅಂತವ್ರಿಗೆ ವೆರಿಕೋಸ್ ವೇನ್ಸ್ ಇಂದ ಬಳಲ್ತಾರೆ. ಇದುವರೆಗೂ ಭಾವನೆಗಳಿಂದ, ಭಾವೋದ್ರೇಕಗಳಿಂದ ಅಂಗಾಂಗಗಳಿಗೆ ಸಂಬಂಧಪಟ್ಟಂಗೆ, ರಕ್ತಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಅನಾರೋಗ್ಯ ಉಂಟಾಗತ್ತೆ ಅಂತ ನೋಡಿದ್ವಿ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾದ ಏನು ಅಂದ್ರೆ, ಮನುಷ್ಯ ಒಂದು ಭಾವನಾ ಜೀವಿ. ಅವನು
ಏನೇ ಮಾಡ್ಬೇಕಾದ್ರೂ ಅವನು ಖುಷಿಯಾಗಿ ಮಾಡ್ಬೋದು, ಬೈಕೊಂಡ್ ಮಾಡ್ಬೋದು ಅಥವಾ ಹೇಳಕ್ ಸ್ವತಂತ್ರ ಇಲ್ದೇ ಇರ್ಬೋದು ಅಥವಾ ಅವ್ರನ್ನ ಸ್ನಬ್ ಮಾಡ್ತಾ ಇರ್ಬೋದು. ಯಾವುದೇ ಆದ್ರೂ ಕೂಡ ನಮ್ಮ ಅಂಗಾಂಗಗಳು ಬೇರೆ, ನಮ್ಮ ಭಾವನೆಗಳು ಬೇರೆ ಅಂತ ನಾವ್ ಅನ್ಕೊಳಕ್ಕಾಗಲ್ಲ. ನಾನ್ ನೆನ್ನೆ ದಿವಸ ಹೇಳಿದ್ದೆ 7 ರೀತಿಯ ಭಾವನೆಗಳು, 6 ಅಂಗಗಳು ಅಂತ. ಹಂಗಾಗಿ ಯಾವ್ಯಾವ ಅಂಗದ ಮೇಲೆ ಯಾವ ತರ ಒಂದು ಅವು ಅದರದ್ದು ಕಾರ್ಯವೈಖರಿನಲ್ಲಿ ವ್ಯತ್ಯಾಸ ಆಗಿ ಕಾಯಿಲೆಗಳು ಬರುತ್ತೆ ಅಂತ ಒಂದು ನೋಡಿದ್ವಿ. ಇನ್ನೊಂದು ಯಾವ ಯಾವ ಕಾಯಿಲೆ ಇರೋರ್ಗೆ ಯಾವ ರೀತಿಯ ನಡವಳಿಕೆ, ಭಾವೋದ್ರೇಕಗಳು ಹೇಗಿರುತ್ತೆ, ಭಾವನೆಗಳು ಹೇಗಿರುತ್ತೆ, ಅವ್ರ ನಡವಳಿಕೆ ಹೇಗಿರುತ್ತೆ ಅಂತ ನೋಡಿದ್ವಿ. ಹಾಗಾಗಿ ಅದನ್ನ ಬೋಡೋ ಮತ್ತೆ ಶಲೀಲಾ ಶರ್ಮೋನ್ ಹೇಳಿರೋದೇನು ಅಂದ್ರೆ, ಯಾವುದೇ ಆರೋಗ್ಯ ಸಮಸ್ಯೆ ಆದಾಗ ಯಾತಕ್ಕಾಗಿದೆ, ನನ್ನಲ್ಲೇನಾರೋ ಒಂದು ತಿದ್ದುಪಡಿ ಮಾಡ್ಕೋಬೇಕಾ, ನನ್ನಲ್ಲಿ ಏನ್ ತಪ್ಪು ನಡೀತಾ ಇದೆ ಅಥವಾ ನಾನ್ ಹೆಂಗ್ ಸರಿ ಮಾಡ್ಕೊಳ್ಳಿ ಅಂತ ನಿಧಾನವಾಗಿ ಆಲೋಚನೆ ಮಾಡಿದ್ದೆ ಆದ್ರೆ ಅದೇ ನಮ್ಗೆ ಸೆಲ್ಫ್ ಮೆಡಿಸಿನ್ ಆಗ ಆಗತ್ತೆ. ಹಾಗಾಗಿ ಆರೋಗ್ಯವನ್ನ ನಾವೇ ಪಡ್ಕೊಳ್ಬೋದು. ಯಾವುದೇ ರಾಸಾಯನಿಕ ಔಷಧಿಗಳ ಒಂದು ಅವಶ್ಯಕತೆ ಬೀಳೋದಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಈ ಒಂದು 4 ದಿನ, ಮೊದಲ 2 ದಿನ ಮನಸ್ಸು ಮತ್ತು ಆರೋಗ್ಯದ ಬಗ್ಗೆ ಮಾತಾಡಿದ್ವಿ. 2 ದಿವಸ ನೆನ್ನೆ ಮತ್ತು ಇವತ್ತು ನಮ್ಮ ಭಾವೋದ್ರೇಕಗಳಿಂದ ಹೇಗೆ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಹೊಂದುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಹಾಗಾಗಿ ಧ್ಯಾನ, ಈ ಮನಸ್ಸು ಅಂತ ಅನ್ನೋದು ಯಾರ ಕಣ್ಣಿಗೂ ಕಾಣಲ್ಲ. ಆತ್ಮ ಅನ್ನೋದು ಯಾರಿಗೂ ಕಣ್ಣಿಗೆ ಕಾಣಲ್ಲ. ಈ ನೋವನ್ನ ಅನುಭವಿಸಿದ್ರೆ ನಾವು ಮಾತ್ರ ಅನುಭವಿಸ್ತಾ ಇರ್ತೀವಿ. ಆ ನೋವಿಗೆ ಕಾರಣ ಹಿಂಸಾಚಾರ, ನಾನ್ ವೆಜಿಟೇರಿಯನ್ ತಿನ್ನೋದು ಅಂತ ಪತ್ರಿಸರ್ ಕೂಡ ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲ ಧ್ಯಾನಕ್ಕೆ ಕೂತ್ಕೊಂಡಾಗ, ಸೈಲೆಂಟ್ ಆಗಿ ಕೂತ್ಕೊಂಡಾಗ, ನಮ್ಮ ಪ್ರಯಾಣ ಒಳಮುಖವಾದಾಗ ನಮ್ಮಲ್ಲಿರೋ ತಪ್ಪುಗಳು ನಮ್ಗೆ ಅರ್ಥ ಆಗಕ್ ಶುರು ಆಗುತ್ತೆ. ಬದಲಾವಣೆ ಏನ್ ಮಾಡ್ಕೋಬೇಕು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಬರುತ್ತೆ. ಧ್ಯಾನದಲ್ಲಿ ಆಲೋಚನಾ ರಹಿತ ಸ್ಥಿತಿಯಲ್ಲಿ ವಿಶ್ವಶಕ್ತಿ ಚೈತನ್ಯ ಅಖಂಡ ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿ ಪ್ರಾಣಮಯ ಕೋಶದಲ್ಲಿ 72,000 ನಾಡಿಗಳ ಮೂಲಕ ಹರಿಯೋದ್ರಿಂದ ಈ ಒಂದು ಕಾಯಿಲೆಗೆ ಕಾರಣವಾಗಿರುವಂತ ರೋಗಕ್ಕೆ ಕಾರಣವಾಗಿರುವಂತ ಅಸಮತೋಲನ ಏನಾಗಿದೆಯೋ ಅದನ್ನ ಭೇದಿಸುವಂತ ಶಕ್ತಿ ವಿಶ್ವಶಕ್ತಿ ಚೈತನ್ಯಕ್ಕಿರೋದ್ರಿಂದ ಧ್ಯಾನದ ಮೂಲಕ ನಮ್ಮಲ್ಲಿ ನಾವು ಪರಿವರ್ತನೆಗಳನ್ನ ತಂದ್ಕೊಳ್ಳೋ ಮೂಲಕ ಆರೋಗ್ಯದ ಆನಂದದ ಒಂದು ಜೀವನವನ್ನ ನಡೆಸೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಅನಂತ ಧನ್ಯವಾದಗಳು. ನಾವು ಹೇಗಿರ್ಬೇಕು, ಎಲ್ಲಿ ಎಚ್ಚರವಾಗಿರ್ಬೇಕು ಅಂತ ನೀವು ಹೇಳಿದ್ದು ವಿಷಯದ ಬಗ್ಗೆ ಗೊತ್ತಾಗುತ್ತೆ. ಎಷ್ಟು ಎಚ್ಚರವಾಗಿರ್ಬೇಕು ಅನ್ನೋದೇ ಗೊತ್ತಾಗುತ್ತೆ. ನಾವು ಮುಂದೆ ಎಲ್ಲ ಮಾಡ್ಕೊಂಡು ಪಶ್ಚಾತ್ತಾಪ ಪಡ್ಕೊಳ್ಳೋಕ್ಕಿಂತ ಎಚ್ಚರವಾಗಿರೋದು ಬೆಟರ್ ಅನ್ನಿಸ್ತು ನನ್ಗಂತೂ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು.